ಪ್ರಾರಂಭ ಆಗ್ತಿದ್ದಂತೆ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡುತ್ತೆ ಅಂತ ಘಟನೆ 24 ಅವರ್ಸ್ ಆಯ್ತು ಘಟನೆ ಆಗಿ ಸದನ ಸಚಿವರು ಬಂದು ಸ್ಟೇಟ್ಮೆಂಟ್ ಮಾಡಿ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿ ಯಾವ ಕಾರಣಕ್ಕೆ ಎನ್ಕೌಂಟರ್ ಆಯ್ತು ಅಂತ ಹೇಳಿ ಸದನ ಗೊತ್ತಾಗ್ಬೇಕಲ್ಲ. ಸದನ ಗೊತ್ತಾಗದೆ ಹೆಂಗಾಗುತ್ತೆ? ನಿಯಮಾವಳಿ ಪ್ರಕಾರ ಹೋಗುನು ಕ್ವೆಶ್ಚನ್ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡಬೇಕಾಗಿರೋ ನಿಯಮಾವಳಿ ಪ್ರಕಾರನೇ ಸದನ ನಡೀತಾ ಇರ್ಬೇಕಾದ್ರೆ ಮಾಡ್ಬೇಕು ಅವರು. ನಿಯಮಾವಳಿಗಳನ್ನ ಸರ್ಕಾರಕ್ಕೆ ರೈತರ ಬದುಕಿನ ಬಗ್ಗೆ ಏನಾದ್ರು ಕಾಳಜಿ ಇದ್ದಿದ್ರೆ ನೀವು ಮೊದಲು ಸ್ಟೇಟ್ಮೆಂಟ್ ಮಾಡಬೇಕು. ಸ್ಟೇಟ್ಮೆಂಟ್ ಮಾಡದಲ್ಲಿ ಇರಕ್ಕಾಗಲ್ಲ ಸದನದಲ್ಲಿ. ಹಾಗಾದ್ರೆ ಮಾನ್ಯ ಪರಮೇಶ್ವರ್ ಅವರೇ, ಸರ್ಕಾರ ತಪ್ಪಿಸ್ಕೊಂಡು ಓಡೋಗ್ತಾ ಇದೆಯಾ? ಖಂಡಿತವಾಗಿ ರೈತರು ತಕ್ಷಣ ಸಾಯಿಸೋದ ನೀವು? ತಪ್ಪಿಸ್ಕೊಂಡು ಹೋಗುವಂತ ಕೆಲಸ ಏನೂ ಆಗಿಲ್ಲ. ಮತ್ತೆ ಇನ್ನೇನು ಕೊಟ್ರು ಗುಂಡಿಟ್ಟು ಸಾಯಿಸಿದ್ರಿ ನೀವು? ರೈತರನ್ನ ಗುಂಡಿಟ್ಟು ಸಾಯಿಸಿದ್ರಿ. ಅದನ್ನ ರಾಜ್ಯ ಜನರಿಗೆ ಗೊತ್ತಾಗಬೇಕು. ನೀವು ಸೋಮವಾರ ಸ್ಟೇಟ್ಮೆಂಟ್ ಮಾಡಿ ಸರ್ಕಾರ ಸ್ಟೇಟ್ಮೆಂಟ್ ಮಾಡಿ ಸ್ಟೇಟ್ಮೆಂಟ್ ಮಾಡಲ್ಲ ಗುಂಡಿಟ್ಟು ಸಾಯಿಸ್ತೀರಿ ಅಂತ ಸಾವು ಕೊಲೆ ಕೊಲೆ ಎನ್ಕೌಂಟರ್ ಕೊಲೆ ಮಾಡಿದ್ದಾರೆ. ಕೊಲೆಗಾರರಿಗೆ ಶಿಕ್ಷೆ ಆಗಲ್ಲ. ಮಿಗಿಲಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಸರಿಯಾದ ರೀತಿಯ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗ್ತದೆ. ಯಾರು ಅಧಿಕಾರಿಗಳು ಈ ರೀತಿ ಎನ್ಕೌಂಟರ್ ಮಾಡಿದ್ದಾರೆ ಅವ್ರ ವಿರುದ್ಧ ಏನ್ ಆಕ್ಷನ್ ತಗೊಳ್ತಾರೆ ಸರ್ಕಾರ, ಅವ್ರನ್ನ ಸಸ್ಪೆಂಡ್ ಮಾಡ್ತಾರ, ಏನ್ ಆಕ್ಷನ್ ತೆಗೆದುಕೊಳ್ತಾರೆ, ಆ ಕುಟುಂಬಕ್ಕೆ ಏನ್ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಕೂಡ ಸದನಕ್ಕೆ ಸ್ಪಷ್ಟಪಡಿಸಬೇಕು ಅಂತ. ಸದನ ನಡೆಯುವಂತ ಸಮಯದಲ್ಲಿ 3 ಜನರ ಎನ್ಕೌಂಟರ್ ಆಗಿದೆ. ಸದನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕವೇ ಒಂಥರ ಬೆಚ್ಚ ಬೀಳೋ ರೀತಿ 3 ಜನರ ಎನ್ಕೌಂಟರ್ ಆಗಿದೆ. ಈಗಾಗಲೇ ರೈತರೆಲ್ಲ ಒಂದು ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಸತ್ತಿರ್ತಕ್ಕಂಥ ಕುಟುಂಬದವರು ಅವರು ಅಲ್ಲಿಗ ಕ್ವೆಶ್ಚನ್ ಅವ್ರು ಮುಗಿಸನ್ರಿ. ಅಲ್ಲ, ಅದು ಮುಗ್ಸಕ್ ಮುಂಚೆ ಕ್ವಶನ್ ಅವರ್ ಇರೋದೇ. ಈ 3 ಜನ ಸಾವಿಗೆ ಯಾರು? ಹಂಗಾರೆ ಸರ್ಕಾರನೇ ನೇರ ಕಾರಣ? ಹಂಗಾರೆ ಇದಕ್ಕೆ ಸರ್ಕಾರನೇ ಕಾರಣ ಹೇಳ್ಬೇಕಲ್ಲ. 3 ಜನ ಸತ್ಯಕ್ಕೆ ಏನು ಇಲ್ಲ. ತಮಿಳುನಾಡು ಸಿಎಂ ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಇದರಲ್ಲಿ ರಾಜ್ಯದ ವಿಚಾರ ಅಲ್ಲ, ಹೊರ ರಾಜ್ಯಗಳ ವಿಚಾರ ಆಗಿದೆ. ಅಧ್ಯಕ್ಷರೇ, ನೋಟಿಸ್ ಕೊಡೋಣ. ನಾವೇನ್ ಅನ್ಕೊಂಡಿದ್ವಿ ಅಂತಂದ್ರೆ ಸದನ ಪ್ರಾರಂಭ ಆಗ್ತಿದ್ದಂತೆ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡುತ್ತೆ ಅಂತ ಘಟನೆ 24 ಅವರ್ಸ್ ಆಯ್ತು ಘಟನೆ ಆಗಿ ಸದನ ಸಚಿವರು ಬಂದು ಸ್ಟೇಟ್ಮೆಂಟ್ ಮಾಡಿ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿ ಯಾವ ಕಾರಣಕ್ಕೆ ಎನ್ಕೌಂಟರ್ ಆಯ್ತು ಅಂತ ಹೇಳಿ ಸದನ ಗೊತ್ತಾಗ್ಬೇಕಲ್ಲ. ಸದನ ಗೊತ್ತಾಗದೆ ಹೆಂಗಾಗುತ್ತೆ? ನಿಯಮಾವಳಿ ಪ್ರಕಾರ ಹೋಗುನು ಕ್ವೆಶ್ಚನ್ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡಬೇಕಾಗಿರೋ ನಿಯಮಾವಳಿ ಪ್ರಕಾರನೇ ಸದನ ನಡೀತಾ ಇರ್ಬೇಕಾದ್ರೆ ಮಾಡ್ಬೇಕು ಅವರು. ನಿಯಮಾವಳಿಗಳನ್ನ ಸರ್ಕಾರಕ್ಕೆ ರೈತರ ಬದುಕಿನ ಬಗ್ಗೆ ಏನಾದ್ರು ಕಾಳಜಿ ಇದ್ದಿದ್ರೆ ನೀವು ಮೊದಲು ಸ್ಟೇಟ್ಮೆಂಟ್ ಮಾಡಬೇಕು. ಸ್ಟೇಟ್ಮೆಂಟ್ ಮಾಡದಲ್ಲಿ ಇರಕ್ಕಾಗಲ್ಲ ಸದನದಲ್ಲಿ. ಹಾಗಾದ್ರೆ ಮಾನ್ಯ ಪರಮೇಶ್ವರ್ ಅವರೇ, ಸರ್ಕಾರ ತಪ್ಪಿಸ್ಕೊಂಡು ಓಡೋಗ್ತಾ ಇದೆಯಾ? ಖಂಡಿತವಾಗಿ ರೈತರು ತಕ್ಷಣ ಸಾಯಿಸೋದ ನೀವು? ತಪ್ಪಿಸ್ಕೊಂಡು ಹೋಗುವಂತ ಕೆಲಸ ಏನೂ ಆಗಿಲ್ಲ. ಮತ್ತೆ ಇನ್ನೇನು ಕೊಟ್ರು ಗುಂಡಿಟ್ಟು ಸಾಯಿಸಿದ್ರಿ ನೀವು? ರೈತರನ್ನ ಗುಂಡಿಟ್ಟು ಸಾಯಿಸಿದ್ರಿ. ಅದನ್ನ ರಾಜ್ಯ ಜನರಿಗೆ ಗೊತ್ತಾಗಬೇಕು. ನೀವು ಸೋಮವಾರ ಸ್ಟೇಟ್ಮೆಂಟ್ ಮಾಡಿ ಸರ್ಕಾರ ಸ್ಟೇಟ್ಮೆಂಟ್ ಮಾಡಿ ಗುಂಡಿಟ್ಟು ಸಾಯಿಸ್ತೀರಿ ಅಂತ ಇದು ಯಾವ ಅಮಾನುಷ ಕೃತ್ಯ ಸರ್? ಇದು ದಯವಿಟ್ಟು ಇದನ್ನ ಚರ್ಚೆಗೆ ಕೇಳಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೇನೆ. ಮಾನ್ಯ ಅರಣ್ಯ ಸಚಿವರು ಇದಕ್ಕೆ ಉತ್ತರವನ್ನು ಸ್ಟೇಟ್ಮೆಂಟ್ ಮಾಡಬೇಕು ಈ ಸದನದಲ್ಲಿ. ಮಾಡ್ತಾರೆ. ಒಂದೇ ನಿಮಿಷ ಜನ ಕೂತಿದ್ದಾರೆ ಅಲ್ಲಿ. ಅಧ್ಯಕ್ಷರೇ, ಇದು ನಾನು ಅಲ್ಲಲ್ಲ, ಒಂದೇ ನಿಮಿಷ ನಾವು ಕೇಳ್ಬಿಡಿ. ಇದು ಸದನದ ನಿಯಮಾವಳಿ ಪ್ರಕಾರನೇ ಒಂದು ಸರ್ಕಾರಕ್ಕೆ ಏನಾನ ಗೌರವ ಇದ್ದಿದ್ರೆ ಎನ್ಕೌಂಟರ್ ಬಗ್ಗೆ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು ಸರ್ಕಾರ. ಎಲ್ಲಿ ಮಾಡಿದ್ದಾರೆ?
ಮಾಡ್ತಾರೆ. ಮಾಡ್ಬೇಕಾಗಿತ್ತು. ನೀವು notice ಕೊಡ್ಬೇಕಾ ಇಲ್ವೋ ಕೇಳ್ಬೇಕಾರೆ. ಆ ಗೌರವ ಇದ್ದಿದ್ರೆ ಮಾಡ್ಬೇಕಾಗಿತ್ತು. ಅವರು ಎನ್ಕೌಂಟರ್ ಆಗಿದೆ. ಮಂತ್ರಿ- ತಮಿಳುನಾಡಿನ ಮುಖ್ಯಮಂತ್ರಿ ಒಂದ್ ನಿಮಿಷ ಕಾಮೆಂಟ್ ಮಾಡಿದ್ದಾರೆ. ನಾವೇನ್ ಹೇಳಿದ್ವಿ? ತಮಿಳಿಗೆ ನ್ಯಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ತಾಳಿ. ನಿಮ್ದೇ ಪಾರ್ಟ್ನರ್ ಹೇಳಿದ್ದಾರೆ ತಮಿಳರಿಗೆ ನ್ಯಾಯ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಲಕ್ಷಾಂತರ ಜನ ತಮಿಳರು ವಾಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಾ ನೀವು? ಬೇಜವಾಬ್ದಾರಿ ಸರ್ಕಾರ ಅಲ್ವಾ ಇದು? ನೋ ಸ್ಟೇಟ್ಮೆಂಟ್ ಮಾಡೋ ಮುಖ್ಯಮಂತ್ರಿ ಬಂದು ಸ್ಟೇಟ್ಮೆಂಟ್ ಮಾಡಿ ಮುಖ್ಯಮಂತ್ರಿಗಳು ಆಮೇಲೆ ಯಾಕಂದ್ರೆ ಸದನ ಮುಂದೆ ಹಾಕಿ ಒಂದು ಅರ್ಧ ಗಂಟೆ 3 ಜನರ ಸಾವು ಇದು. 3 ಜನರ ಸಾವು ಕೊಲೆ ಎನ್ಕೌಂಟರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಕೊಲೆಗಾರರಿಗೆ ಶಿಕ್ಷೆ ಆಗಬೇಕಲ್ಲ? ಏನ್ ಮಾಡಿದ್ದಾರೆ ಅವರು? ಏನ್ ಮಾಡಿದ್ದಾರೆ? ಕೊಲೆಗಾರರಿಗೆ ಶಿಕ್ಷೆ ಕೊಟ್ಟಿದ್ದಾರಾ? ಅವರು ಕೇಳಿ ಮಂತ್ರಿಗಳು ನನಗೆ ಹೇಳಿದ್ರು ನೀವು ಕ್ವಶನ್ ಅವರ್ ಆದ್ಮೇಲೆ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದೆ ನಾನು. ಅವ್ರು ಹಿಡಿದಿಲ್ಲ ಇನ್ನ. ಎಲ್ಲ ಚರ್ಚೆ ಮಾಡೋದು, ಎಲ್ಲ ಚರ್ಚೆ ಮಾಡ್ತೀವಿ. ಸರ್ಕಾರ ನಮಗೂ ಬೇಕಾಗಂಗೆ ಈಗ ಪರಿಹಾರ ಸಿಗಬೇಕಲ್ರಿ. ಚರ್ಚೆ ಆದ್ರೂ ಸಿಗುತ್ತೆ. 3 ಜನರ ಕೊಲೆ ಮಾಡಿದ ಸರ್ಕಾರ ಇದು. ಸ್ಟೇಟ್ಮೆಂಟ್ ಮಾಡ್ಬೇಕಿದು. ಎನ್ಕೌಂಟರ್ ಸರ್ಕಾರ ಮಾಡಿದ ನಂತರ ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಅಂತ ಹೇಳ್ತಿರಲ್ಲ. ಎನ್ಕೌಂಟರ್ ಮಾಡ್ಬೇಕಾದ್ರೆ ನೋಟಿಸ್ ಕೊಟ್ಟಿದ್ರು ಅವರಿಗೆ. ಎನ್ಕೌಂಟರ್ ನೋಟಿಸ್ ಕೊಟ್ಟಿದ್ದ ಪ್ಲೀಸ್ ಕುಂದ್ರಿ. ಬಂದಾರ ಅರಣ್ಯ ಸಚಿವರು ಬಂದಿದ್ದಾರೆ. ಕುಂದ್ರಿ. ಬೆಳಿಗ್ಗೆ ನನ್ಗೆ ಫೋನ್ ಮಾಡಿದ್ರು. ನಾನೇನ್ ಹೇಳಿದೆ, ಪ್ರತಿ ನಿಮ್ ಏನ್ ನೇಮ್ ಇರ್ತೈತಿ ಪ್ರಶ್ನಾವಳಿ ಆದ್ಮೇಲೆ ಮಾಡ್ರಿ ಅಂತಂದೆ. ಇಲ್ಲಿಕ್ಕೆ ಅವ್ರು ಮೊದ್ಲು ಬಂದ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಬೆಳಿಗ್ಗೆ. ಈಗ ಮಾಡ್ತಾರಲ್ಲ, ಸ್ಟೇಟ್ಮೆಂಟ್ ಮಾಡ್ಲಿ ಅಶೋಕ್. ನಮ್ಮ ರಾಜ್ಯದ ಅರಣ್ಯ ವಿದೇಶಿ ನೆಲ ಅಲ್ಲ, ಅದು ನಮ್ಮ ದೇಶದ ಆಯ್ತಾಯ್ತು. ಈಗೆಲ್ಲ ಚರ್ಚೆ 3 ಜನ ಕೊಲೆ ಮಾಡುವ ಪರಿಸ್ಥಿತಿ ಏನಾಗಿದೆ, ಯಾಕಾಗಿದೆ, ಎನ್ಕ್ವೈರಿ ಕೊಟ್ಟಾರ, ಎಲ್ಲ ಬರ್ತದೆ. ಚರ್ಚೆ ಮಾಡ್ರಿ. ಒಂದು ಏನಾರ ನ್ಯಾಯ ಸಿಗ್ಬೇಕಾದ್ರೆ ಚರ್ಚೆ ಆಗ್ಬೇಕು. ಅಧ್ಯಕ್ಷರೇ, ಇದು ಒಂದೇ ನಿಮಿಷ ರೆಡ್ಡಿಯವರೇ, ಒಂದೇ ನಿಮಿಷ ರೆಡ್ಡಿಯವರೇ, ಇದು ಬರೀ ಕರ್ನಾಟಕಕ್ಕೆ ಸಂಬಂಧ ಸೀಮಿತ ಆಗಿಲ್ಲ. ಈಗ ತಮಿಳುನಾಡಿಗೆ ಹೋಗಿದೆ. ಅಲ್ಲಿನ ಡಿಎಂಕೆ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಬಗ್ಗೆ ಅವಹೇಳನಕಾರಿ ಮಾತು ಆಡಿದ್ದಾರೆ. ಖಂಡನೀಯ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರನ ಖಂಡನೀಯ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ್ಮೇಲೂ ಈ ಸರ್ಕಾರಕ್ಕೆ ಸ್ಟೇಟ್ಮೆಂಟ್ ಮಾಡ್ಬೇಕು ಅಂತ ಜ್ಞಾನ ಇಲ್ಲಲ್ವಾ? ಮಾಡ್ಲಿ, ಅವ್ರು ಸ್ಟೇಟ್ಮೆಂಟ್ ಮಾಡ್ಲಿ. ಅಧ್ಯಕ್ಷರೇ, ನೀವು ನಾನು ರಾತ್ರಿಯೇ ನಿಮ್ಮ ಹತ್ರ ಮಾತಾಡಿದೆ. ನಾನು ಎಲ್ಲ ರೆಡಿ ಆಗಿರ್ತೇನೆ, ಬೆಳಿಗ್ಗೆ ಸ್ಟೇಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದೆ. ನನಗೆ ಅಪ್ಪರ್ ಹೌಸ್ ಡ್ಯೂಟಿ ಇತ್ತು, ಅಲ್ಲಿಗೆ ಹೋಗಿದ್ದೆ. ಆದ್ರೆ ಈ ರೀತಿ ಮಾತಾಡಿದ್ರೆ ಹೇಗೆ? ನಾವು ರೆಡಿ ಇದ್ದೀವಿ, ಮತ್ತೆ ಯಾಕೆ ಹಂಗೆ ಮಾತಾಡ್ತೀವಿ? ಅವ್ರಿಗೆ ಹೇಳ್ಬೇಕಲ್ಲ. ಸಭಾಧ್ಯಕ್ಷರೇ, ಅಲ್ಲ, ಸ್ವಲ್ಪ ಪ್ರಚಾರ ಸಿಗ್ಬೇಕಲ್ಲ ಅವ್ರಿಗೆ. ಅದಕ್ಕೆ ಕಾವೇರಿ ವನ್ಯಜೀವಿ ವಿಭಾಗದ ಹನೂರು ಉಪವಿಭಾಗ ವ್ಯಾಪ್ತಿಯ ಹನೂರು ವನ್ಯಜೀವಿ ವಲಯದ ಶಾಖೆಯ ಹೊಳೆಮರೆ ದಟ್ಟಿ ಗಸ್ತಿನ ಚಿಕ್ಕನಲ್ಲೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ವನ್ಯಪ್ರಾಣಿ ಕಳ್ಳಬೇಟೆ ಸಂಬಂಧ ಕಳ್ಳನಾಡ ಬಂದೂಕುಧಾರಿಗಳು ಅಕ್ರಮವಾಗಿ ಅರಣ್ಯವನ್ನು ಪ್ರವೇಶಿಸಿ ದಿನಾಂಕ 14/8/26 ಅಂದಾಜು ರಾತ್ರಿ 8 ಗಂಟೆಗೆ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ಸಿಗುತ್ತೆ ಸಭಾಧ್ಯಕ್ಷರೇ. ಆಮೇಲೆ ಸದರಿ ಮಾಹಿತಿಯ ಮೇರೆಗೆ ಅರಣ್ಯ ಸಿಬ್ಬಂದಿಗಳು ಕೂಡಲೇ 2 ತಂಡಗಳಾಗಿ ಹನೂರು ವನ್ಯಜೀವಿ ಉಪವಿಭಾಗ ವ್ಯಾಪ್ತಿಯ ಇಲಾಖಾ ವಾಹನಗಳಾದ KA 04 G2052 ಮತ್ತು KA 010 G 0684 ಸದರಿ ಅರಣ್ಯ ಪ್ರದೇಶದ ಸುತ್ತಮುತ್ತ ಕಾರ್ಯಾಚರಣೆ ನಡೆಸಲು ಪ್ರಾರಂಭಿಸಿದ್ದು, ಗೋಮಡಿ
ಗೋಮಡಿನ ಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಕೆಲವು ಟಾರ್ಚ್ ಬೆಳಕಿನ ಸಹಾಯದಿಂದ ಏನನ್ನು ಹುಡುಕುತ್ತು ಕಂಡುಬರುತ್ತದೆ. ಆಮೇಲೆ ಆ ಮೇರೆಗೆ ಗೋಮಡಿ ಹಳ್ಳಿ ಅರಣ್ಯ ಪ್ರದೇಶ, ಹಳೆಯೂರು ನತ್ತ ಅರಣ್ಯ ಪ್ರದೇಶ, ಈ ಪ್ರದೇಶಗಳಲ್ಲಿ ಅಲ್ಲಿ ಎಲ್ಲ ಪರಿಶೀಲನೆ ಮಾಡ್ತಾರೆ ಸಭಾಧ್ಯಕ್ಷರೇ. ನಂತರ ಎಲ್ಲ ಸಿಬ್ಬಂದಿಗಳು ಕೊನೆಯದಾಗಿ ಸೀರನ ಮಡ ಅರಣ್ಯ ಪ್ರದೇಶದಲ್ಲಿ ಟಾರ್ಚ್ ಬೆಳಕು ಕಂಡು ಬಂದಿರುವುದರಿಂದ ಸದರಿ ಪ್ರದೇಶವು ಸ್ಪಷ್ಟವಾಗಿ ಕಾಣುವಂತಹ ಕರಡಿಕಲ್ಲು ಒಡ್ಡು ಎತ್ತರದ ಅರಣ್ಯ ಪ್ರದೇಶದಲ್ಲಿ ವೀಕ್ಷಿಸುವ ಸಲುವಾಗಿ ಬೆಳಗಿನ ಜಾವ ಅಂದಾಜು 5 ಗಂಟೆ ಸಿಬ್ಬಂದಿಗೆ ತೆರಳಿರುತ್ತಾರೆ ಸಭಾಧ್ಯಕ್ಷರೇ. ಇದು ನಮ್ಮ ಬಾರ್ಡರಿಂದ, ಹಳ್ಳಿಗಳ ಬಾರ್ಡರಿಂದ ಸುಮಾರು 8 ಕಿಲೋಮೀಟರ್, 5 ರಿಂದ 8 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಸದರಿ ಕರಡಿಕಲ್ಲು ಒಡ್ಡು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಬಂಡೆಗಳು ಮತ್ತು ಪೊದೆಗಳ ಮರೆಯಲ್ಲಿ ಅವಿತಿದ್ದ ಬೇಟೆಗಾರರು ಅರಣ್ಯ ಸಿಬ್ಬಂದಿಯನ್ನು ನೋಡಿ ಆಕ್ರಮಣ ನಾಡಬಹುದಕ್ಕಿನಿಂದ ಗುಂಡಿನ ದಾಳಿ ನಡೆಸಲು ಮುಂದಾಗಿದ್ದು, ಗುಂಡಿನ ಕಿಡಿಯು ಬೆಳಕು ಸಿಬ್ಬಂದಿಗೆ ಗೋಚರವಾಗಿರುತ್ತದೆ. ನಂತರ ಇಲಾಖೆ ಸಿಬ್ಬಂದಿಗಳು ಸದರಿ ಬೇಟೆಗಾರರಿಗೆ ಶರಣಾಗುವಂತೆ ಮನವೊಲಿಸಲು ಪ್ರಯತ್ನಿಸಿದಾಗಿಯೂ ಸಹ ದಾಳಿ ಮಾಡಲು ಮುಂದಾಗದ ಹಿನ್ನೆಲೆಯಲ್ಲಿ ಇಲಾಖಾ ಸಿಬ್ಬಂದಿಗಳು ಸದರಿಯವರನ್ನು ನಿಯಂತ್ರಿಸುವ ಉದ್ದೇಶದಿಂದ ಮತ್ತು ಆತ್ಮರಕ್ಷಣೆ ಹಾಗೂ ವನ್ಯಜೀವಿ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ ಹಿತದೃಷ್ಟಿಯಿಂದ ಶ್ರೀ ಶಿವರಾಜ್ ಸಾಸಲವಾದಡ ಗಸ್ತು ಅರಣ್ಯ ಪಾಲಕ ಇವರಿಗೆ ಇಲಾಖೆಯಿಂದ ವಿತರಿಸಲಾದ ಬಂದೂಕು ಸಂಖ್ಯೆ R721035 ಇಂದ ಕಿಡಿಯ ಬೆಳಕು ಗೋಚರವಾದ ದಿಕ್ಕಿನಲ್ಲಿ ಸದರಿಯವರು ಪ್ರತಿದಾಳಿ ನಡೆಸಿರುತ್ತಾರೆ. ಸದರಿ ಸಂದರ್ಭದಲ್ಲಿ ಇಲಾಖಾ ಸಿಬ್ಬಂದಿಗಳು ಇದ್ದ ಸ್ಥಳಕ್ಕಿಂತ ಕಳ್ಳಬೇಟೆಗಾರರು ಎತ್ತರದ ಪ್ರದೇಶದಲ್ಲಿ ಕಂಡುಬಂದಿದ್ದರಿಂದ ಸಿಬ್ಬಂದಿಗಳು ಕಾರ್ಯಾಚರಣೆ ಬಳಿಕ ಮಾಡಿರುವ ಸ್ಲೈಡ್ ಆಕ್ಷನ್ ಗನ್ನಿನಿಂದ 3 ಸುತ್ತು ಕಾಡಸೂಸುಗಳನ್ನು ಹಾರಿಸಿದಾಗ ಗುಂಡು ನೇರವಾಗಿ ವ್ಯಕ್ತಿಯ ನಿರ್ದಿಷ್ಟವಾದ ಭಾಗಕ್ಕೆ ತಗುಲುವುದಿಲ್ಲ. ಕಾರಣ ಸದರಿ ಕಾಡತೂಸು ಸಣ್ಣ ಸಣ್ಣ ಪೆಲ್ಲೆಟ್ಸ್ಗಳು ಹಾಗೂ ಮದ್ದನ್ನು ಒಳಗೊಂಡಿದ್ದು ಕಾಡತೂಸಿನಿಂದ ಹೊರಬರುವಾಗ ಚೆದರುವುದರಿಂದ ಆರೋಪಿಗಳು ವಿವಿಧ ಅಂಗಾಂಗಗಳು ಗುಂಡು ತಗುಲಿರುತ್ತದೆ. ಸದರಿ ಘಟನೆಯು ಜರುಗುವ ವೇಳೆಯಲ್ಲಿ ಬೇಟೆಗಾರರು ಕರಡಿಕಲ್ಲು ಒಡ್ಡು ಎತ್ತರದ ಅರಣ್ಯ ಪ್ರದೇಶದಲ್ಲಿ ಇಲಾಖಾ ಸಿಬ್ಬಂದಿಗಿಂತ ಎತ್ತರದ ಪ್ರದೇಶದಲ್ಲಿ ನಿಂತು ಗುಂಡಿನ ದಾಳಿ ನಡೆಸಿದಾಗ ಸಂದರ್ಭದಲ್ಲಿ ಇಲಾಖಾ ಸಿಬ್ಬಂದಿಗಳಿಗೆ ಸದರಿ ಬೇಟೆಗಾರರು ಅಸ್ಪಷ್ಟವಾಗಿ ಗೋಚರಿಸಿರುವುದರಿಂದ ಸಿಬ್ಬಂದಿಗಳು ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಿದಾಗ ಬೇಟೆಗಾರರಿಗೆ ಸೊಂಟದಿಂದ ಮೇಲ್ಭಾಗದಲ್ಲಿ ಗುಂಡೇಟು ತಗುಲಿದ್ದು ಸಿಬ್ಬಂದಿಗಳು ಯಾವುದೇ ದುರುದ್ದೇಶದಿಂದ ಸದರಿ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ನಂತರ ಬೇಟೆಗಾರರು ನೋವಿನ ಶಬ್ದ ಕೇಳಿಸಿರುವುದರಿಂದ ಸಿಬ್ಬಂದಿಗಳು ಟಾರ್ಚ್ ಬೆಳಕಿನಿಂದ ಪರಿಶೀಲಿಸಿ ನೋಡಲಾಗಿ ಓರ್ವ ಬೇಟೆಗಾರ ಸದರಿ ಸ್ಥಳದಿಂದ ಓಡುತ್ತಿರುವುದು ಕಂಡುಬಂದಿದ್ದು 3 ಜನ ಬೇಟೆಗಾರರು ನೆಲದ ಮೇಲೆ ನೆರಳುತ್ತಾ ಒದ್ದಾಡುತ್ತಿರುವುದು ಕಂಡುಬಂದಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಮಾನವೀಯತೆಯ ದೃಷ್ಟಿಕೋನದಿಂದ ಮತ್ತು ಅವರ ಜೀವ ರಕ್ಷಣೆಗಾಗಿ ಸದರಿ ಬೇಟೆಗಾರರನ್ನು ಹನೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಲಭ್ಯವಿಲ್ಲವೆಂದು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ತಿಳಿಸಿದ ಮೇರೆಗೆ ಕೊಳ್ಳೇಗಾಲ ಉಪ ವಿಭಾಗ ಆಸ್ಪತ್ರೆಗೆ ಕರೆದೊಯ್ಯಲಾಗಿ ಅಲ್ಲಿನ ವೈದ್ಯಾಧಿಕಾರಿಗಳು ಪರಿಶೀಲಿಸಿ ಕೃತ್ಯದಲ್ಲಿ ಭಾಗಿಯಾಗಿರುವ ಆರೋಪಿಗಳಾದ ಆಂಟೋನಿ ಸ್ವಾಮಿ ಬಿನ್ ಪೆರಿಯನಾಯಗಂ 50 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ, ಮರಿಮಂಗಲ ಗ್ರಾಮ; ಜಾನ್ ರೋಸ್ ಪೀಟರ್ ಬಿನ್ ಯಾಕೂಬ್ 42 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ, ಜಗನ್ನಾಥ್ ದೊಡ್ಡಿ ಗ್ರಾಮ. ಆಮೇಲೆ ಕುಮಾರ್ ಬಿನ್ ಲೇಟ್ ಸವಾರಿಯಪ್ಪನ್ 33 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಹಿಟಾಚಿ ಆಪರೇಟರ್, ಲಾರೆಸ್ ದೊಡ್ಡಿ. ಮೂವರು ಬೇರೆ ಬೇರೆ ಗ್ರಾಮದವರು. ಇವರು ಮೃತಪಟ್ಟಿರುವುದಾಗಿ ದೃಢಪಡಿಸಿರುತ್ತಾರೆ. ಹಾಗಾಗಿ ಸದರಿ ಮೃತದೇಹಗಳನ್ನು ಪೊಲೀಸ್ ಇಲಾಖೆಯವರು ನಿಯಮಾನುಸಾರ ವಶಕ್ಕೆ ಪಡೆದಿದ್ದು ಮುಂದಿನ ಕ್ರಮಕ್ಕಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಕೊಂಡೊಯ್ದಿರುತ್ತಾರೆ. ಮುಂದುವರೆದು ಸದರಿ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಮತ್ತೋರ್ವ ಆರೋಪಿ ಹೆಸರು ಮತ್ತು ವಿಳಾಸ ಮಹಿಂದಾಸ್ ಬಿನ್ ಬೆಂಜಮಿನ್ 45 ವರ್ಷ, ವ್ಯವಸಾಯ, ಕ್ರಿಶ್ಚಿಯನ್ ಜನಾಂಗ, ಮರಿಮಂಗಲ ಗ್ರಾಮ ಎಂಬುದಾಗಿ ಪೊಲೀಸ್ ಇಲಾಖೆಯಿಂದ ತಿಳಿದು ಬಂದಿರುತ್ತದೆ. ಅಲ್ಲದೆ ಸದರಿ ಕಾರ್ಯಾಚರಣೆ ಘಟನಾ ಸ್ಥಳದಲ್ಲಿ ಶ್ರೀ ಶೇಖರ ಅವತಾರಿ, ಉಪವಲಯ ಅರಣ್ಯಾಧಿಕಾರಿ ಶಿವರಾಜ್ ಸಾಸಲವಾದಡ, ಶ್ರೀ ಅನಿಲ್ ಕುಮಾರ್, ಶ್ರೀ ಮಲ್ಲಿಕಾರ್ಜುನ್ ಮತ್ತು ಶ್ರೀ ರೋಹಿತ್ ಕೆಟಿ ಎಂಬ 4 ಗಸ್ತು ಅರಣ್ಯ ಪಾಲಕರು, ಶ್ರೀ ಗುರುಸ್ವಾಮಿ ETF ಸಿಬ್ಬಂದಿ, ಶ್ರೀ ಮಹಾದೇವ MR ವಾಚರ್ ಹಾಗೂ ಶ್ರೀ ಗಿರೀಶ್, ಶ್ರೀ ಶಿವಲಿಂಗ ನಾಯಕ ಎಂಬ 2 APC ವಾಚರ್ಗಳು ಹಾಗೂ ಶ್ರೀ ಮನೋಜ್ ವಾಹನ ಚಾಲಕರು ಸೇರಿದಂತೆ ಒಟ್ಟು 10 ಸಿಬ್ಬಂದಿಗಳು ಘಟನೆಯ ಸ್ಥಳದಲ್ಲಿ ಹಾಜರಿದ್ದು ಸದರಿ ಸಿಬ್ಬಂದಿಯ ಪೈಕಿ ಶಿವರಾಜ್ ಸಾಸಲವಾದರ ಗಸ್ತು ಅರಣ್ಯ ಪಾಲಕ ಇವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆಯನ್ನು ಪಡೆದಿರುತ್ತಾರೆ. ಈ ಮೇಲ್ಕಂಡ ಕೃತ್ಯವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಸೆಕ್ಷನ್ 2(16A) ಮತ್ತು 9, 27 ಮತ್ತು 31 ಉಲ್ಲಂಘನೆಯಾಗಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಅಪರಾಧ ವರದಿ ಸಂಖ್ಯೆ
1/2026-27 ದಿನಾಂಕ 15/8/26ರಂತೆ ಪ್ರಕರಣವನ್ನು ದಾಖಲಿಸಲಾಗಿರುತ್ತದೆ. ದಿನಾಂಕ 18/7/26ರಂದು ಸದರಿ ಬೇಟೆಗಾರರ ಜೀವ ರಕ್ಷಣೆಯ ಉದ್ದೇಶದಿಂದ ಘಟನಾ ಸ್ಥಳದಲ್ಲಿದ್ದ 2 ಸಂಖ್ಯೆಯ ನಾಡಬಂದೂಕಿನ ಜೊತೆಗೆ 4 ಬ್ಯಾಗ್ಗಳಲ್ಲಿ ಇಲಾಖಾ ವಶಕ್ಕೆ ಪಡೆದು ಆರೋಪಿತರನ್ನು ತುರ್ತಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿರುತ್ತದೆ. ದಿನಾಂಕ 15/8/26ರಂದು ಘಟನಾ ಸ್ಥಳದಲ್ಲಿ ಇಲಾಖಾ ಪರ ಅಮಾನತುಪಡಿಸಿಕೊಂಡ ಸೊತ್ತುಳೆಯವರ ನಾಡಬಂದೂಕು 2, ನೀಲಿ ಬಣ್ಣದ ಬ್ಯಾಗ್ ಹಾಗೂ ಅದರೊಳಗಿದ್ದ ಸ್ಟೀಲ್ ಚಮಚ 1, ಪಾತ್ರೆ ದೊಡ್ಡದು 1, ಸ್ಟೀಲ್ ತಟ್ಟೆ 1, ಟೀ ಲೋಟ 1, ಕಪ್ಪು ಪ್ಲಾಸ್ಟಿಕ್ ಒಳಗೆ ಇದ್ದ ಅಕ್ಕಿ, ಈರುಳ್ಳಿ, ಟೊಮೊಟೊ, ಉಪ್ಪು, ಪಾರ್ಲೇಜಿ ಬಿಸ್ಕೆಟ್ ಚಿಕ್ಕದು 3, ಮಾರಿಗೋಲ್ಡ್ ಬಿಸ್ಕೆಟ್ 1, 5 ಅಚ್ಚು ಬೆಲ್ಲ, ಧನಿಯಾ ಪೌಡರ್ 1, ಆಮೇಲೆ ಕ್ಯಾಮ್ಲಾ ಪ್ಲೇಗ್ ಬ್ಯಾಗ್ ಮತ್ತು ಅದರೊಳಗಿದ್ದ ವಿವೋ ಆಂಡ್ರಾಯ್ಡ್ ಮೊಬೈಲ್, ನೋಕಿಯಾ ಕೀಪ್ಯಾಡ್ ಮೊಬೈಲ್, ಚಾಕುಗಳು 3, ಮಚ್ಚು 1, 2 ಇಂಚು ಅಳತೆಯ ಪ್ಯಾರಾಗಾನ್ ಚಪ್ಪಲಿ ನೀಲಿ ಬಣ್ಣದ್ದು 2, ಕಂದು ಬಣ್ಣದ ಬಟ್ಟೆ ಬ್ಯಾಗ್ ಹಾಗೂ ಅದರೊಳಗಿದ್ದ ಪಟಾಕಿ ಮದ್ದು, ಜಿಯೋ ಕೀಪ್ಯಾಡ್ ಮೊಬೈಲ್, ತಲೆ ಬ್ಯಾಟರಿ 1, ಮದ್ದಿನ ಬಾಕ್ಸ್ 2, ಮದ್ದಿನ ಪೌಡರ್ 4, ನಾಡಬಂದೂಕಿಗೆ ಬಳಸುವ ಗುಂಡುಗಳು 38, ಕಂದು ಬಣ್ಣದ ಬಟ್ಟೆ ಬ್ಯಾಗ್ ಹಾಗೂ ಅದರೊಳಗಿದ್ದ ಚಾಕು 1, ತಲೆ ಬ್ಯಾಟರಿ ಮತ್ತು ಚಾರ್ಜರ್ 1. ಮುಂದುವರೆದು ದಿನಾಂಕ 15/8/26ರಂದು ಇಲಾಖಾ ಸಿಬ್ಬಂದಿಗಳು ಘಟನಾ ಸ್ಥಳದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಇಲಾಖಾ ಸಿಬ್ಬಂದಿಗಳಿಗೆ 2 ಚೀಲಗಳಲ್ಲಿ ಯಾವುದೋ ವನ್ಯಪ್ರಾಣಿಯ ಮಾಂಸ ಬಂದಿದ್ದು ತನಿಖಾ ಡೀಟೇಲ್ ಆಗಿ ಹೇಳ್ತಾ ಇದೆ. ಈಗ ಮ್ಯಾಟರು ಸೀರಿಯಸ್ ಇದೆ. ಸಭಾಧ್ಯಕ್ಷರೇ, ಯಾಕೆ ತೊಂದರೆ ಕೊಡ್ತಾರೆ ಓದೋವಾಗ? ಸದರಿ ಮಾಂಸವನ್ನು ಇಲಾಖೆಯ ಸಿಬ್ಬಂದಿಗಳು ಘಟನಾ ಸ್ಥಳದಲ್ಲಿ ಸಂರಕ್ಷಿಸಿರುತ್ತಾರೆ. ದಿನಾಂಕ 16/8/26ರಂದು ಘಟನಾ ಸ್ಥಳದಲ್ಲಿ ಇಲಾಖಾ ಪರ ಅಮಾನತುಪಡಿಸಿಕೊಂಡ ಸ್ವತ್ತುಗಳು ಇವರ 4 ಜೊತೆ ಪ್ಯಾರಾಗಾನ್ ಹವಾಯಿ ಚಪ್ಪಲಿಗಳು, 2 ಲೀಟರ್ ನೀಲಿ ಕ್ಯಾಪ್ ಹೊಂದಿರುವ ಮೆರಿಂಡಾ ಪ್ಲಾಸ್ಟಿಕ್ ಬಾಟಲ್ಗಳು, ಅಂದಾಜು 1/4 ಲೀಟರ್ ನೀರು ಮತ್ತು 2 ಲೀಟರ್ಗಳಲ್ಲಿ 2 ಚೀಲಗಳಲ್ಲಿ ತುಂಬಿದ 20 ರಿಂದ 30 ಕೆಜಿ ವನ್ಯಪ್ರಾಣಿ ಮಾಂಸ. ಅಲ್ಲದೆ ಮೇಲ್ಕಂಡ ಪ್ರಕರಣದಲ್ಲಿ ಆರೋಪಿಗಳಾದ ಆಂತೋಣಿ ಸ್ವಾಮಿ, ಬಿನಿ ಪೆರಿಯಾಸ್ವಾಮಿ 50 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಇದು ಆಗಲೇ ಹೇಳಿದ್ದೀನಿ. ಘಟನಾ ಸ್ಥಳವು ಅರಣ್ಯ ಇಲಾಖೆಯಿಂದ ಸುಮಾರು 5 ರಿಂದ 8 ಕಿಲೋಮೀಟರ್ ಸುತ್ತಾಡಿದ್ದಾರೆ. ನಮ್ಮ ಇದ್ರ ಪ್ರಕಾರ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಇಲಾಖೆಯಿಂದ ಮಾಹಿತಿ ತಗೊಂಡ್ಮೇಲೆ ಅವರ ಫೋನ್ ಇದ್ರ ಮೇಲೆ ಇದು ಮಾಡಿದ್ದಾರೆ. ಇದನ್ನು ಪರಿಶೀಲಿಸಿದಾಗ ಸದರಿ ಆರೋಪಿತರ ಸಂಬಂಧಿಕರು ಮಾಧ್ಯಮಗಳಲ್ಲಿ ತಿಳಿಸಿದಂತೆ ಕಳೆದು ಹೋದ ದನಗಳನ್ನು ಹುಡುಕಿಕೊಂಡು ಹೋಗಿರುವಂತೆ ಕಂಡುಬರುವುದಿಲ್ಲ. ಅಲ್ಲದೆ ಸದರಿಯವರ ದನಗಳು ಕಳೆದು ಹೋಗಿರುವ ಬಗ್ಗೆ ಇಲಾಖೆಯಲ್ಲಿ ಯಾವುದೇ ಲಿಖಿತವಾದ ಅಥವಾ ಮೌಖಿಕ ದೂರನ್ನು ನೀಡಿರುವುದಿಲ್ಲ ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ಯಾವುದೇ ದನಗಳು ಸತ್ತಿರುವುದು ಕಂಡುಬರುವುದಿಲ್ಲ. ಮುಂದುವರೆದು ಸದರಿ ಆರೋಪಿಗಳ ದನಗಳು ಕಾಣೆಯಾಗಿದ್ದಲ್ಲಿ ಸಂಬಂಧಿತ ವಲಯ ಅಧಿಕಾರಿಗಳಿಗೆ ಪ್ರಾಥಮಿಕ ಮಾಹಿತಿ ನೀಡಿ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಹುಡುಕಾಟ ನಡೆಸಬೇಕಾಗುತ್ತದೆ. ಆದರೆ ಸದರಿ ಆರೋಪಿತರು ಯಾವುದೇ ಅನುಮತಿ ಇಲ್ಲದೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರಧಾರಿಗಳಾಗಿ ಪ್ರವೇಶಿಸಿರುವುದನ್ನು ಗಮನಿಸಿದಾಗ ಬೇಟೆಯನ್ನು ಹೊರತುಪಡಿಸಿ ಯಾವುದೇ ಸದುದ್ದೇಶ ಕಾಡಿನೊಳಗೆ ಪ್ರವೇಶಿಸಿರುವುದು ಕಂಡುಬರುವುದಿಲ್ಲ. ಮುಂದುವರೆದು ಸದರಿ ಪ್ರಕರಣದಲ್ಲಿ ಭಾಗಿಯಾಗಿರುವ ಬೇಟೆಗಾರರು ಬೇರೆ ಯಾವುದೇ ಇಲಾಖಾ ಪ್ರಕರಣಗಳಲ್ಲಿ ಪಾಲ್ಗೊಂಡಿರುತ್ತಾರೆ ಎಂಬುದರ ಬಗ್ಗೆ ಪರಿಶೀಲಿಸಿ ಆಂತೋಣಿ ಸಾಮ್ ಇವರು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇವರ ಕುಟುಂಬದ ಮತ್ತೋರ್ವ ಸದಸ್ಯರಾದ ಪೀಟರ್ ಥೂಮಸ್ ಬಿನ್ ಪೆರೆನಾಯಿಗಂ ಇವರ ಮೇಲೆ ಹನೂರು ವನ್ಯಜೀವಿ ವಲಯದ ಶಾಖೆಯ ಬೇಟೆಗಾರನಾಗಿದ್ದ ಅರಣ್ಯ ಗಸ್ತಿನ ಬಳಿ ಅನುಮಾನಾಸ್ಪದವಾಗಿ ಓಡಾಡುತ್ತಿರುವ ಹಿನ್ನೆಲೆಯಲ್ಲಿ ಸದರಿಯವರ ಬಳಿಯಿದ್ದ ನಾಡು ಬಂದೂಕು ಮತ್ತು ಮದ್ದುಗುಂಡನ್ನು ತುಂಬಿರುವ ಬ್ಯಾಗ್ ಅನ್ನು ವಶಪಡಿಸಿಕೊಂಡಿದ್ದು ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಬಂದೂಕು ಮತ್ತು ಮದ್ದುಗುಂಡುಗಳನ್ನು ಇಟ್ಟುಕೊಂಡಿರುವುದು ಕಾನೂನು ವಿರುದ್ಧ ಚಟುವಟಿಕೆ ಆಗಿರುವುದರಿಂದ ಹನೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮೊಕದ್ದಮೆ 135/26ರಂತೆ ಪ್ರಕರಣವನ್ನು ದಾಖಲಿಸಿರುವುದು ತಿಳಿದು ಬಂದಿರುತ್ತದೆ. ಅಲ್ಲದೆ ಮೇಲ್ಕಂಡ ಪ್ರಕರಣದ ಮತ್ತೊಬ್ಬ ಆರೋಪಿಯಾದ ಮಹೀಮ್ ದಾಸ್ ಬಿನ್ ಬೆಂಜಮಿನ್ 45 ವ್ಯವಸಾಯ, ಕ್ರಿಶ್ಚಿಯನ್ ಜನಾಂಗ, ಮರಿಯಾ ಮಂಗಲ ಗ್ರಾಮ ಇವರದು ಹನೂರು ವನ್ಯಜೀವಿ ವಲಯದಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಪ್ರಕಾರ ಅರಣ್ಯ ಮೊಕದ್ದಮೆ 1-20-20-20-21 ದಿನಾಂಕ 5/6/20ರಂತೆ ದಾಖಲೆ ಹೆಸರು ದೊರಕಪಟ್ಟಿರುತ್ತದೆ. ಮೇಲ್ಕಂಡ ಪ್ರಕರಣದ ಸಂಬಂಧ ಜಿಲ್ಲಾಧಿಕಾರಿ ಹಾಗೂ ದಂಡಾಧಿಕಾರಿ ಚಾಮರಾಜನಗರ ಇವರು ದಿನೇಶ್ ಕುಮಾರ್ ಮೀನಾ AS ಉಪವಿಭಾಗಾಧಿಕಾರಿ ಕೊಳ್ಳೇಗಾಲ ಇವರನ್ನು ತನಿಖಾಧಿಕಾರಿ ಅಂದರೆ ಮ್ಯಾಜಿಸ್ಟ್ರೇಟ್ ತನಿಖೆ ನೇಮಿಸಿ ಆದೇಶದಂತೆ ಅದರಂತೆ ಸದರಿ ಉಪವಿಭಾಗಾಧಿಕಾರಿಗಳು 15/8/26ರಂದು ಘಟನಾ ಸ್ಥಳಕ್ಕೆ ತನಿಖೆಯ ಸಲುವಾಗಿ ತೆರಳಿದ್ದು ಸದರಿ ದಿನದಂದು ತನಿಖೆ ಪೂರ್ಣವಾಗಿರುವುದಿಲ್ಲ. ಆದ್ದರಿಂದ ದಿನಾಂಕ 16/8/26ರಂದು ತನಿಖೆ ಮುಂದುವರಿಯುತ್ತದೆ.
ಅದರ ಭಾಗವಾಗಿ ಉಪವಿಭಾಗಾಧಿಕಾರಿಗಳ ಸಮಕ್ಷಮ ಇಲಾಖಾ ಅಧಿಕಾರಿ ಸಿಬ್ಬಂದಿಗಳು ಹಾಜರಾಗಿ ತನಿಖಾಧಿಕಾರಿಗಳು ಕೋರುವ ಮಾಹಿತಿಯನ್ನು ಒದಗಿಸಿರುತ್ತಾರೆ. ನಂತರ ಘಟನಾ ಸ್ಥಳದಲ್ಲಿ ವಶಪಡಿಸಿಕೊಳ್ಳಲಾದ ವನ್ಯಪ್ರಾಣಿ ಮಾಂಸದ ಪರೀಕ್ಷೆಯನ್ನು 16/8/26 ನಡೆಸಲಾಗಿದ್ದು, ಒಂದು ಬ್ಯಾಗ್ನಲ್ಲಿ 22.35 ಕೆಜಿ, ಮತ್ತೊಂದು ಬ್ಯಾಗ್ನಲ್ಲಿ 11.90 ಕೆಜಿ ಅಂತ ಒಟ್ಟಾರೆ 34.25 ಕೆಜಿ ವನ್ಯಪ್ರಾಣಿ ಮಾಂಸವು ದೊರೆತಿರುತ್ತದೆ. ಸದರಿ ವನ್ಯಪ್ರಾಣಿ ಮಾಂಸದಲ್ಲಿ ಗುಂಡಿನ ಚಹರೆ ಕಂಡುಬಂದಿರುವುದರಿಂದ ಪಶುವೈದ್ಯಾಧಿಕಾರಿಗಳು ತಿಳಿಸಿರುವ ಮೇರೆಗೆ ಹೆಚ್ಚುವರಿ ತನಿಖೆಗಾಗಿ ಸದರಿ ಮದ್ಯ ಮಾಲಿನ ಮಾದರಿಯನ್ನು ಹಾಗೂ ವಶಪಡಿಸಿಕೊಳ್ಳದ ನಾಡಬಂದೂಕನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿರುತ್ತದೆ. ಸದರಿ ಘಟನೆ ತರುವಾಯ ಕೆಲವು ದುಷ್ಕರ್ಮಿಗಳು ಬೇಟೆಗಾರರು ಕಳ್ಳಬೇಟೆ ತಡೆಯುವ ಶಿಬಿರಗಳು 9 ವಸತಿಗೃಹಗಳಿಗೆ ಹಾನಿ ಮಾಡಿದ್ದು, ಸದರಿ ಕಟ್ಟಡದಲ್ಲಿ ಪೀಠೋಪಕರಣಗಳು, ಸಾಮಾನು ಸರಂಜಾಮು ಮತ್ತು 1 ಸಂಖ್ಯೆ 4 ಚಕ್ರದ ಇಲಾಖಾ ವಾಹನ ಹಾಗೂ ಸಿಬ್ಬಂದಿಯ 4 ದ್ವಿಚಕ್ರ ವಾಹನಗಳನ್ನು ಕಜಂಗೊಳಿಸಿರುತ್ತಾರೆ. ಇದರಿಂದ ಸರ್ಕಾರಕ್ಕೆ ಹಾಗೂ ಇಲಾಖಾ ಸಿಬ್ಬಂದಿಗೆ ಅಪಾರ ನಷ್ಟ ಉಂಟಾಗಿರುವ ಹಿನ್ನೆಲೆಯಲ್ಲಿ ಇಲಾಖಾಧಿಕಾರಿ ಸಂಬಂಧಿಗಳು ಕುರಿತಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಕರ್ನಾಟಕ ಅರಣ್ಯ ಕಾಯ್ದೆ 76 ನಿಯಮ 123, 24, 25 ಇಲಾಖಾ ಮುಂಚೂಣಿಯಲ್ಲಿ ಸಿಬ್ಬಂದಿಗಳಾದ ವಲಯಾರಣ್ಯಾಧಿಕಾರಿ, ಉಪವಲಯಾರಣ್ಯಾಧಿಕಾರಿ, ಗಸ್ತು ಅರಣ್ಯ ಪಾಲಕರಿಗೆ ಅವರದ್ದೇ ಆದ ನಿಗದಿತ ಕರ್ತವ್ಯಗಳನ್ನು ನಿಗದಿಪಡಿಸಲಾಗಿದ್ದು, ಸದರಿ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಒತ್ತುವರಿ, ಕಳೆಬೇಟಿ, ಅರಣ್ಯ ಬೆಂಕಿ ಇತರ ಅರಣ್ಯ ಪ್ರದೇಶಗಳ ನಡೆಯದಂತೆ ಎಚ್ಚರ ವಹಿಸಬೇಕಾಗಿರುತ್ತದೆ. ಅಲ್ಲದೆ ಸದರಿಯವರಿಗೆ ನಿಗದಿಪಡಿಸುವ ಅರಣ್ಯ ವ್ಯಾಪ್ತಿಯ ಅರಣ್ಯ ಸಂಪತ್ತು, ವನ್ಯಪ್ರಾಣಿ ಸಂಪತ್ತನ್ನು ರಕ್ಷಿಸುವುದು ನೌಕರರ ಕರ್ತವ್ಯ. ಈ ನಿಟ್ಟಿನಲ್ಲಿ ರಾತ್ರಿ ಗಸ್ತಿನಲ್ಲಿದ್ದ ಇಲಾಖಾ ಸಿಬ್ಬಂದಿಗಳು ಕಳ್ಳಬೇಟೆಗಾರರು ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ನುಸುಳಿರುವ ಮೇರೆಗೆ ಕಾರ್ಯಾಚರಣೆ ಪ್ರಾರಂಭಿಸಿದ್ದು, 14/8/26 ರಾತ್ರಿ ಸುಮಾರು 8 ಗಂಟೆಯಿಂದ 15/8/26 ಬೆಳಗಿನ 5:30 ಸತತವಾಗಿ ಕಾರ್ಯಾಚರಣೆ ನಡೆಸಿರುತ್ತಾರೆ. ಈ ಸಂದರ್ಭದಲ್ಲಿ ಕಲ್ಲು ಒಡ್ಡು ಅರಣ್ಯ ಪ್ರದೇಶದಲ್ಲಿ ಅವತಿದ್ದ ಬೇಟೆಗಾರರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಅನುಮತಿ ಇಲ್ಲದೆ ಪ್ರವೇಶಿಸಿದಲ್ಲದೆ ವನ್ಯಪ್ರಾಣಿಯನ್ನು ಬೇಟೆಯಾಡಿರುವುದು ಕಂಡುಬಂದಿದ್ದು, ಕರ್ತವ್ಯ ನಿರತ ಇಲಾಖಾ ಅಧಿಕಾರಿಗಳ ಮೇಲೆ ದಾಳಿ ನಡೆಸಲು ಯತ್ನಿಸಿದ್ದಾರೆ. ಸದರಿ ಬೇಟೆಗಾರರಿಗೆ ಸಿಬ್ಬಂದಿಗಳು ಶರಣಾಗುವಂತೆ ತಿಳಿಸಿದ ಮೇರೆಯೂ ನಾಡು ಬಂದೂಕಿನಿಂದ ದಾಳಿ ಮಾಡಿದ ಸಂದರ್ಭದಲ್ಲಿ ಜೊತೆಗಿದ್ದ ಇಲಾಖೆ ಸಿಬ್ಬಂದಿಗಳು ಪ್ರಾಣ ರಕ್ಷಣೆ, ವೈಯಕ್ತಿಕ ಪ್ರಾಣ ರಕ್ಷಣೆ ಉದ್ದೇಶದಿಂದ ಇಲಾಖೆ ಸಿಬ್ಬಂದಿಯ ಪ್ರತಿದಾಳಿ ನಡೆಸಿರುವುದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 72ರ ಸೆಕ್ಷನ್ 60, ಕರ್ನಾಟಕ ರಾಜ್ಯ ಅರಣ್ಯ 63ರ ಸೆಕ್ಷನ್ 114ರ ಅಂತೆ ಸರ್ಕಾರದ ಸ್ವತ್ತಿನ ರಕ್ಷಣೆಗಾಗಿ ಹಾಗೂ ಅರಣ್ಯ ವನ್ಯಪ್ರಾಣಿಗಳ ಸಂರಕ್ಷಣೆ ಹಿತದೃಷ್ಟಿಯಿಂದ ಮತ್ತು ಇಲಾಖಾ ಸಿಬ್ಬಂದಿಯ ಆತ್ಮರಕ್ಷಣೆಯ ನಿಟ್ಟಿನಲ್ಲಿ ಸದ್ಭಾವನೆಯಿಂದ ಕೈಗೊಂಡಿರುವ ಕ್ರಮವಾಗಿರುತ್ತದೆ. ಭಾರತೀಯ ನ್ಯಾಯ ಸಂಹಿತೆ 23ರ 34, 35 ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಮತ್ತು ಇತರ ಜೀವಗಳನ್ನು ರಕ್ಷಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು, ಮೇಲ್ಕಂಡ ಪ್ರಕರಣದಲ್ಲಿ ಇಲಾಖಾ ಸಿಬ್ಬಂದಿಗಳು ಕಳ್ಳಬೇಟೆಗಾರರು ದಾಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಪ್ರತಿದಾಳಿ ನಡೆಸಿರುತ್ತಾರೆಯೇ ಹೊರತು ಉದ್ದೇಶಪೂರ್ವಕವಾಗಿ ತಾವಾಗಿ ಅವರ ಮೇಲೆ ದಾಳಿ ಮಾಡಿರುವುದಿಲ್ಲ. ಅಲ್ಲದೆ ಸರ್ಕಾರ ಆದೇಶ AHFF 30F9W88 ದಿನಾಂಕ 20/9/91ರಲ್ಲಿ ಗಸ್ತು ಅರಣ್ಯ ಪಾಲಕರು ಹಾಗೂ ಅದಕ್ಕೂ ಮೇಲಿನ ದರ್ಜೆ ಅರಣ್ಯ ಸಿಬ್ಬಂದಿ ಅರಣ್ಯ ಪದಗಳಿಂದ ಅರಣ್ಯ ಸ್ವತ್ತನ್ನು ರಕ್ಷಿಸಲು ಹಾಗೂ ಪ್ರಾಣ ರಕ್ಷಣೆ ಮಾಡಿಕೊಳ್ಳಲು ಮೀಸಲು ಅರಣ್ಯ ಪ್ರದೇಶ ಒಳಗಡೆ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಿಕೊಳ್ಳಬಹುದಾಗಿದ್ದು, ವನ್ಯಜೀವಿಗಳು ಸೇರಿದಂತೆ ಅರಣ್ಯ ಸ್ವತ್ತನ್ನು ರಕ್ಷಿಸಲು ಹಾಗೂ ಬೇರೆ ಮಾರ್ಗೋಪಾಯ ಇಲ್ಲದಿದ್ದಾಗ ಅರಣ್ಯ ಸಿಬ್ಬಂದಿಗಳ ಜೀವ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಬಂದೂಕನ್ನು ಉಪಯೋಗಿಸಬಹುದಾಗಿದ್ದು, ಮೇಲ್ಕಂಡ ಪ್ರಕರಣದಲ್ಲಿ ಇಲಾಖಾ ಸಿಬ್ಬಂದಿಯು ತಮಗೆ ನಿಗದಿಪಡಿಸಲಾದ ಕರ್ತವ್ಯಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಬೇಟೆಗಾರರು ದಾಳಿಯನ್ನು ನಡೆಸಿರುವುದರಿಂದ ಕೈಮೀರಿದ ಸನ್ನಿವೇಶದಲ್ಲಿ ಆತ್ಮರಕ್ಷಣೆಗಾಗಿ, ಅರಣ್ಯ ಸಂಪತ್ತಿನ ರಕ್ಷಣೆಗಾಗಿ ಮಾತ್ರ ಮೇಲಿನ ಕ್ರಮವನ್ನು ಕೈಗೊಂಡಿದ್ದು, ಇದರಲ್ಲಿ ಯಾವುದೇ ಪ್ರಾಣಿಹಾನಿ ಮಾಡುವ ಉದ್ದೇಶವಾಗಲಿ ವೈಯಕ್ತಿಕ ದೇಶವಾಗಲಿ ಕಂಡು ಬಂದಿರೋದಿಲ್ಲ. ಇದಿಷ್ಟು ಶ್ರೀ ಕೌಜಲ್ಗಿ ಅಧ್ಯಕ್ಷರೇ, ಶಿವಾನಂದ್ ನಾವು ಸ್ಟೇಟ್ಮೆಂಟ್ ಓದಿದ್ದೀರಾ? ಫೋಟೋಗಳು ತೋರಿಸ್ತೀನಿ ಸಭಾಧ್ಯಕ್ಷರೇ. ಸುಮಾರು 5ರಿಂದ 8 ಕಿಲೋಮೀಟರು ಇವರು ಓಡಾಡಿದ್ದಾರೆ. ಆಮೇಲೆ ಇದು ಜಿಂಕೆ ಮಾಂಸ ಸಭಾಧ್ಯಕ್ಷರೇ, ಇದರಲ್ಲಿ ಗುಂಡಿನ ತೂತುಗಳು ಇದೆಲ್ಲ ಕೂಡ ಇದೆ. ಇದು ಅವರು ಉಪಯೋಗಿಸಿರ್ತಕ್ಕಂಥದ್ದು ನೋಡಿ. ಇದೆಲ್ಲ ಅವ್ರು ಓದಿದ್ದು ಯಾರಿಗೂ ಕೇಳಿಸಿಲ್ಲ, ಫೋಟೋಗಳು ಯಾರಿಗೂ ಕೇಳಿಸಲ್ಲ. ಕೇಳಿಸ್ತ ಊನಪ್ಪ ಹಂಗೆ ನಾವು ಹೌದು, ನಾವು ಕೇಳಿಸಿದೆ ಅಂತ ತಿಳ್ಕೊಂತೀರಿ. ಅಲ್ಲಲ್ಲ, ಕೇಳಿಸಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ. ಹೌದು ಸರಿ. ರಾಮಲಿಂಗಾರೆಡ್ಡಿ ಅವರೇ, ನಾನು ಹೇಳೋದು ಈ ಪ್ರಕರಣದಲ್ಲಿ ಒಂಥರ ಸಾಲು ತಪ್ಪುಗಳನ್ನ ಮಾಡ್ತಾ ಇರೋದು ಜನಗಳು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಅಲ್ಲೇ ಮೆಡಿಕಲ್ ಆಸ್ಪತ್ರೆ ಇದೆ ಚಾಮರಾಜನಗರದಲ್ಲಿ, ಅಲ್ಲೇ ಡಾಕ್ಟರ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ,
ಅಲ್ಲಿಗೆ ಕರ್ಕೊಂಡು ಹೋಗ್ತೀರಾ? ಮೈಸೂರಿಗೆ ಅಲ್ಲ, ಯಾಕೆ ತಗೊಂಡು ಕರೆದಿದ್ದೀರಾ ಹೋದ್ರಿ? ಈಗ? ಮೈಸೂರಿಗೆ ಯಾಕೆ ತಗೊಂಡು ಹೋದ್ರಿ? ಪ್ರಶ್ನೋತ್ತರ ಆದ್ಮೇಲೆ ಮೈಸೂರಿಗೆ ಯಾಕೆ ತಗೊಂಡು ಹೋದ್ರಿ? ಪ್ರಶ್ನೋತ್ತರ ಆದ್ಮೇಲೆ ಮತ್ತೆ ಏನಾದ್ರೂ ನೀವು ಹೇಳಿದ್ದೀರಾ ಹೇಳಿ ಏನು ಅಧ್ಯಕ್ಷರೇ. ಅಲ್ಲಿ ಅವ್ರು ವಿರೋಧ ಪಕ್ಷದ ಬರುವಂತದ್ದು ನಾಯಕರೇ. ಮಾನ್ಯ ಅಧ್ಯಕ್ಷರು ಬರುವಂತದ್ದು ಪ್ರಶ್ನೋತ್ತರ ಅವಧಿ ಅಂತ ಆಯ್ತು, ಕರೆದಿದ್ದಾರೆ ಆಯ್ತು. already. ನಾವು ನೋಡಿದಿರಿ, ಅದೇ ಸದನ ಕರೆದಿರೋ ಬಹಳ ಜನ ನೋಡಿದಿರಿ. ನಾವು ನೀವ್ ಹೆಂಗ್ ಮಾಡಿದಿರ ಪ್ರಶ್ನೋತ್ತರ ಅಂತ ನಡೀಲಿ. ನಾವು ನೋಡಿದಿರಿ. ಪ್ರಶ್ನೋತ್ತರ ಸದನ ಆದ ನಂತರ ನೀವ್ ಹೆಂಗ್ ಮಾಡಿದಿರಾ ಅಂತ ನಾವು ಅವ್ರದ್ದು ನೋಡಿದಿರಿ. ಏನೇ ವಿರೋಧ ಪಕ್ಷ ಪ್ರಸ್ತಾವ ಇದ್ದಾಗ ಇದ್ರೂ ಕೂಡ ನಮ್ಗೇನು ಬುದ್ಧಿವಾದ ಮಾನ್ಯ ಹೇಳೋದ್ ಬೇಡ. ಅಧ್ಯಕ್ಷರೇ, ಕೃಷ್ಣ ಅವರೇ, ಪ್ರಶ್ನೋತ್ತರ ನಮ್ಗೇನು ಬುದ್ಧಿವಾದ ಏನು ಹೇಳೋದ್ ಬೇಡ. ಅಧ್ಯಕ್ಷರೇ, ಅವ್ರದ್ದು ಏನೇ ವಿಚಾರ ನೋಡಿ, ಇದ್ರೂ ಅವ್ರು ಮೂರ್ ಜನ ಎನ್ಕೌಂಟರ್ ಆಗಿದೆ. ನಿಮ್ಗೆ ಸೀರಿಯಸ್ ಇಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸೀರಿಯಸ್ ಇಲ್ಲ ಅಂತ ಹೇಳಿದ್ರೆ 3 ಜನ ಎನ್ಕೌಂಟರ್ ಆಗಿದೆ. ಏನ್ ಸೀರಿಯಸ್ ಇಲ್ಲ ನಿಮ್ಗೆ? ಅದಕ್ಕೆ ನಿಮ್ಗೆ ಹೇಳಿದ್ವಿ ಮೊದಲು ನೋಟಿಸ್ ಕೊಡ್ರಿ ರೈತರು ಅಂತ ಹೇಳ್ತಾರೆ, ದನ ಹೊಡ್ಕೊಂಡು ಹೋಗಿದ್ರು ಅಂತಾರೆ. ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ತಮಿಳುನಾಡು ಮುಖ್ಯಮಂತ್ರಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ರೂಲ್ಸ್ ಎಲ್ಲ ಹೇಳ್ತೀರಾ, ರೂಲ್ಸ್ ಎಲ್ಲ ಹೇಳ್ಕೊಂಡು ಕೂತಿದ್ದೀರಾ. 3 ಜನ ಎನ್ಕೌಂಟರ್ ಮಾಡೋಲ್ಲ, ಎನ್ಕೌಂಟರ್ ಮಾಡಿದ್ರ ನೀವು? ಎನ್ಕೌಂಟರ್ ಮಾಡಿದ್ರಿ. ವಿಷಯ ಇದ್ರು ತದನಂತರ ತೆಗೆದುಕೊಳ್ಳೋದು ಇದು ಒಂದು ಸಂಪ್ರದಾಯ ಇದೆ. ಪುಸ್ತಕದಲ್ಲೂ ಕೂಡ ಅದೇ ಇದೆ. ದಯವಿಟ್ಟು ಅವರು ಸಹಕಾರ ಕೊಡ್ಲಿ. ಸರ್ಕಾರ ಕೊಡ್ರಿ, ನಿಮ್ ಜನತೆಗೆ ಅವಕಾಶ ಮಾಡಿಕೊಡೋನು ಅವಕಾಶ ಮಾಡಿಕೊಡೋನು ನಿಯಮವಾಗಿ ನಡ್ಕೋರಿ. ಅಲ್ಲ, ನಿಮ್ಗೆ ಪರಿಹಾರ ಸಿಗ್ಬೇಕಾ? ನಿಮ್ಗೆ ಯಾರು ತಪ್ಪಾಗಿದೆ, ಯಾರು ತಪ್ಪಾಗಿದೆ, ಯಾರು ಜನಕ್ಕೆ ತಿಳುವಳಿಕೆ ಮಾಡಿಕೊಡ್ಬೇಕಲ್ಲ ನೀವು. ತಪ್ಪು ಮಾಡಿದ್ರೆ ಈಗ ನಿಯಮ ಹೋಗ್ರಿ. ನೋಡಿ, ಸದನ ನಡೀತಾ ಇದೆ. ಸದನ ನಡೀಲಿಲ್ಲ ಅಂದ್ರೆ ಪರವಾಗಿಲ್ಲ. ಸದನ ನಡೆಯುವಾಗ ಅದಕ್ಕೆ ಅವಕಾಶ ಇದೆ. ಈ ತರ ಎನ್ಕೌಂಟರ್ಗಳು ಮಾಡಿದ್ರೆ ಅವಕಾಶ ಇದೆ, ಅವಕಾಶ ಇದೆ. ಅಲ್ಲ, ನಾ ಈಗ ಅವಕಾಶ ಕೊಡಂಗಿಲ್ಲ. ನಾನು ಯಾರಿಗೂ ಮಾತಾಡಕ್ಕೆ ಅವಕಾಶ ಕೊಡಂಗಿಲ್ಲ. ಇಲ್ಲ, ಅವಕಾಶ ಕೊಡಂಗಿಲ್ಲ ನಾನು. ಅಧ್ಯಕ್ಷರೇ, ಒಂದು ಸೂಚನೆ ಇಲ್ಲ, ಕನಿಷ್ಠ ಒಂದು ನೋಟಿಸ್ ಕೊಟ್ಟಿಲ್ಲ ನೀವು. ಅದಕ್ಕೆ ನಾನು ನಿಮ್ಗೆ ಪದೇ ಪದೇ ಕೇಳಿದೆ, ಒಂದು ನೋಟಿಸ್ ಕೊಡ್ರಿ. ಈಗ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಮಾತಾಡಕ್ ಬರಂಗಿಲ್ಲ. ಯು ಶುಡ್ ಗಿವ್ ಕಮ್ ವಿತ್ ಅ ನೋಟಿಸ್. ದಯವಿಟ್ಟು ಇದು ದಯಮಾಡಿ ಕೂತ್ರಿ ಸುನಿಲ್ ಅವ್ರೆ, ದಯಮಾಡಿ. ನಿಮ್ಗೂ ಎಲ್ಲ ನೀವೆಲ್ಲ ಕಾಯ್ದೆಯನ್ನ ಅರ್ಥಿದ್ದೀರಿ. ಮಾನ್ಯ ಅಧ್ಯಕ್ಷೆ, ನಾನು ನಿಯಮದ ಪ್ರಕಾರ ನಿಮ್ ಗಮನ ಸೆಳೀತಾ ಇದ್ದೀನಿ. ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ನಿಯಮದಲ್ಲಿ ಏನ್ ಹೇಳ್ತಾ ಇದೆ? ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತೇಳಿ ನಿಯಮಾವಳಿ ಪುಸ್ತಕ ನೋಟಿಸ್ ಕೊಟ್ಟರೆ ನೋಟಿಸ್ ಕೊಟ್ಟರೆ ನಿಮ್ಗೆ ಅವಕಾಶ ಕೊಡ್ತಿದ್ವಿ. ನೀವು ಮಂತ್ರಿ ನನ್ನ ಉದ್ದೇಶ ಏನಿದೆ, ಯಾರಿಗೆ ನ್ಯಾಯ ಸಿಗಬೇಕಾದ್ರೆ ಒಂದ್ ನಿಮಿಷ ಯಾರು ಕೊಡಕತ್ತಿಲ್ಲ. ನಮ್ಮ ಉದ್ದೇಶ ಏನಿದೆ, ನಿಮ್ದು ಉದ್ದೇಶ. ನಾನು ಸರ್ ಮಾನ್ಯ ಅಧ್ಯಕ್ಷ ಒಂದೇ ನಿಮಿಷ ನಾನು ಮುಗಿಸ್ತೇನೆ. ಈ ಘಟನೆ ನಡೆದು ಹೋಗಿದೆ. ಈ ಘಟನೆ ನಡೆದು ಹೋಗಿದೆ. ಮಾನ್ಯ ಅಧ್ಯಕ್ಷರೇ, ಇಲ್ಲ ನೋಡಿ ಕೇಳಿ, ಒಂದ್ ನಿಮಿಷ ತಾವು ಹೇಳಿದ್ರಲ್ಲ, ಕೋಟ್ ಮಾಡಿದ್ರಲ್ಲ, with the consent of the speaker a minister may make a statement on a matter of public importance. On such statement no discussion shall be allowed. Yes. Members may be permitted to ask questions, clarifications for the purpose of eliciting further information. ಅಷ್ಟು ಬಿಟ್ರೆ ನಿಮ್ಗೆ ಏನು ಅವಕಾಶ ಇಲ್ಲ ರೀ. ಯಾಕೆ ಸುಮ್ಮನೆ ನೀವು ಒಂದ್ ನಿಮಿಷ ಕುತ್ಕೊಳ್ಳಿ. ನಾನು ಅದನ್ನೇ ಹೇಳಿದ್ದು. ಮಾನ್ಯ ಅಧ್ಯಕ್ಷರೇ, ಸದನದ ನಿಯಮಾವಳಿಯ ಪ್ರಕಾರ ಮಂತ್ರಿಗಳು ಸೋಮೋಟೋ ಸ್ಟೇಟ್ಮೆಂಟ್ ಮಾಡಿದ ನಂತರ ಚರ್ಚೆಗೆ ಅವಕಾಶ ಇಲ್ಲ ಅನ್ನೋದು ನಂಗೆ ಗೊತ್ತಿದೆ. ನಾವು ಚರ್ಚೆ ಕೊಡಿ ಅಂತ ಕೇಳ್ತಾನೆ ಇಲ್ಲ. ಕ್ಲಾರಿಫಿಕೇಶನ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ವಿರೋಧ ಪಕ್ಷದ ನಾಯಕರು ನಿಂತಾಗ ನೀವು ಅದಕ್ಕೆ ದಯಮಾಡಿ ಅಲೋ ಮಾಡಬೇಕು. ನೀವು ಸ್ಟೇಟ್ಮೆಂಟ್ ಮಾಡಿ ಈಗ ಏನ್ ಹೇಳ್ತೀವಿ, ಕ್ವೆಶ್ಚನ್ ಅವ್ರು ಮುಗಿಲಿ, ಕ್ವೆಶ್ಚನ್ ಅವ್ರು ಮುಗಿಲಿ, ಏನಿಲ್ಲ, ಕ್ವೆಶ್ಚನ್ ಅವ್ರು ಮುಗಿಲಿ, ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕ್ವೆಶ್ಚನ್ ಅವ್ರು ಮುಗಿಲಿ, ದಯವಿಟ್ಟು ಕುಂದ್ರಿ, ದಯವಿಟ್ಟು. ಕ್ಲಾರಿಫಿಕೇಶನ್ ಆದ ನಂತರ ಅದೊಂದು ಪದ್ಧತಿ ಮೇಲೆ ಬಂದಿದೆ. ಆ ಪ್ರಕಾರ
ಹೋಗೋಣ. ಆದೇಶ ಮಾಡಿದ್ದಾರೆ. ನೀವು ಸ್ಟೇಟ್ಮೆಂಟ್ ಮಾಡಿದ ನಂತರನೇ ಕ್ಲಾರಿಫಿಕೇಶನ್ ಕೇಳಬೇಕು, ಆಮೇಲೆ ಕ್ಲಾರಿಫಿಕೇಶನ್ ಕ್ವಶನ್ ಅವರ್ ಆಮೇಲೆ 3 ಜನ ಸತ್ತೋಗಿದ್ದಾರೆ, ಆಮೇಲೆ ಕ್ವಶನ್ ಅವರ್ ನಡೆಸಿ. ಸರ್ಕಾರ 3 ಜನರ ಕೊಂದ ನಂತರ ಏನ್ ಪ್ರಶ್ನೋತ್ತರ ನಡೆಸ್ತೀರಿ ನೀವು? ನಿಮ್ಗೆ ಏನ್ ಪ್ರಶ್ನೋತ್ತರ ನಡೆಸ್ತೀರಿ? ಬರೀ ರಾಜಕೀಯ ಬೇಕು ಇವ್ರಿಗೆ. ರಾಜಕಾರಣ ನಾವು ಮಾಡಿದ್ದಲ್ಲ, ನೀವು ರಾಜಕಾರಣ ಮಾಡೋದು. ರೈತರನ್ನ ಕೊಂದವ್ರು ನೀವು, ರೈತರನ್ನ ಕೊಂದಿದ್ದು ನೀವು. ಕ್ಲಿಯರ್ ಆಗಿದೆ. ರಾಜಕೀಯ ಆಗಬೇಕು ಇವರಿಗೆ. ಕ್ಲಿಯರ್ ಆಗಿದೆ ಅದು. ಅದರಲ್ಲಿ ಪ್ರಾಣ ಹೋದವ್ರ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಆಗ್ಬೇಕು ಇವರಿಗೆ. ಮನುಷ್ಯರ ಬಗ್ಗೆ ಗೌರವ ಇಲ್ಲ. ಅಧ್ಯಕ್ಷರೇ, ನಾನು ಓದ್ತೀನಿ ನೋಡಿ. ವಿಧಾನಸಭಾ ಅಧ್ಯಕ್ಷರು ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು. ಅಂತ ಹೇಳಿಕೆಯ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿರತಕ್ಕದ್ದಲ್ಲ. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ ಇದೆ. ಅನುಮತಿ ಕೊಡಬಹುದು. ನಾವು ಅನುಮತಿಯನ್ನು ತಾವು ಕೊಡಬಹುದು. ಕ್ಲಾರಿಟಿ ಇದೆ ಪುಸ್ತಕದಲ್ಲಿ. ನಿಯಮ ಪ್ರಕಾರ ಮಾಡಕ್ ಬರಲ್ಲ. ಸರ್ ಇಲ್ಲ, ನಿಮ್ಗೆ ಮಾಹಿತಿ ಕೇಳ್ರಿ. ಸರ್ಕಾರನೇ ನಾವೇ ಎನ್ಕೌಂಟರ್ ಮಾಡಿದ್ರಿ ಅಂತ ಹೇಳ್ಬಿಡಿ, ಬಿಟ್ಬಿಡಿ. ನನಗೆ ಹೇಳ್ಬಿಡ್ಲಿ, ಸರ್ಕಾರನೇ ನಾವೇ ಹೇಳಿದ್ರಿ ಎನ್ಕೌಂಟರ್ ಮಾಡಕ್ಕೆ ಅಂತ ಹೇಳ್ಬಿಡ್ಲಿ, ಬಿಟ್ಬಿಡ್ಲಿ. ನಾಚಿಕೆ ಆಗಲ್ಲ ಅವ್ರಿಗೆ. ಅಲ್ವಾ, ತಮಿಳುನಾಡು ಮುಖ್ಯಮಂತ್ರಿ ಅದಕ್ಕೆ ಚರ್ಚೆ ಮಾಡಿರಲ್ಲ ಅದ್ರ ಬಗ್ಗೆ ಬರೆಯಿರಿ. ನಮಗ್ ಬಿಟ್ಬಿಡಿ. ತಮಿಳುನಾಡು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ, ನಾಚಿಕೆ ಆಗಲ್ಲ, ಖಂಡನೆ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ಅವ್ರಿಗೆ. ಸರ್ಕಾರಕ್ಕೆ ಮಾನಮರ್ಯಾದೆ ಇದೆಯಾ? ಮಾನಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು, ಅವರು ಹೇಳ್ಬೇಕಾಯ್ತು. ಪರಿಹಾರ ಏನ್ ಕೊಡ್ತೀರಿ ಅವ್ರಿಗೆ? ನ್ಯಾಯಾಂಗ ತನಿಖೆ ಮಾಡ್ತೀವಿ ಏನು ಅಂತ ಹೇಳ್ಬೇಕಾಯ್ತು. ಓದಿದ್ರು ಬಿಟ್ಟು ಅದರಲ್ಲಿ ನಮ್ಗೆ ಯಾಕೆ ಬೇಕು? ನಮ್ಮ ರಾಜ್ಯ ಅದರಲ್ಲಿ ನೋಡಿ, ಅವ್ರ ಸ್ಟೇಟ್ಮೆಂಟ್ ಏನೇನಿದ್ದಾರೆ ಅಂದ್ರೆ ಅವ್ರ ಮೇಲೆ ಮೊದಲು ಕೇಸ್ ಏನೂ ಇರಲಿಲ್ಲ ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಅವನ ಮೇಲೆ ಯಾವುದೇ ಹಿಂದೆ ಕೇಸ್ ಇರಲಿಲ್ಲ ಅಂತ ಹೇಳಿದ್ದಾರೆ. ಏಕಾಏಕಿ ಹಂಗೆ ಕಳ್ಳಾಗೋತಾನ ಅವನು. ಮಾನ್ಯ ಅಧ್ಯಕ್ಷ, ಸ್ಟೇಟ್ಮೆಂಟ್ ಅಲ್ಲಿ ಮಾನ್ಯ ಅಧ್ಯಕ್ಷ, ದಯಮಾಡಿ ಏನೋ ಇಲ್ಲ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಬೇಕು. ನಿಮ್ ನಿಯಮದಲ್ಲೇ ಇದೆ, ನಿಮ್ ನಿಯಮದಲ್ಲೇ ಇದೆ, ನಿಮ್ ನಿಯಮದಲ್ಲೇ ಇದೆ. ಕ್ಲಾರಿಫಿಕೇಶನ್ ಅವಕಾಶ ಕೊಡಲಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೊಡಬೇಕು, ನಿಯಮದಲ್ಲೇ ಇದೆ. ನೀವು ಅದಕ್ಕೆ ಅವಕಾಶ ಕೊಡಲ್ಲ. ಅವಧಿಯ ನಂತರ ಸಚಿವ ಆದ್ಮೇಲೆ ಕೊಡ್ತೀವಿ, ನೀವು ಕೊಡಂಗಿಲ್ಲ ಅನ್ನಂಗಿಲ್ಲ. ಬರಲ್ಲ ಸರ್, ಸಮಾಧಾನ ತೊಂದರೆ ಇಲ್ಲ. ನಿಯಮ ಹೇಳ್ತಾ ನಿಯಮ ಏನ್ ಹೇಳ್ತಾರೆ? ಚರ್ಚೆಗೆ ಸರ್ಕಾರ ತಯಾರಿದೆ ಸರ್. ಮಾನ್ಯ ಅಧ್ಯಕ್ಷ, ಕ್ಲಾರಿಫಿಕೇಶನ್ಗೆ ಉತ್ತರ ಕೊಡ್ತೇವೆ. ಇಲ್ಲ ಅಂತ ಪ್ರಶ್ನೋತ್ತರ ಅವಧಿ ನಿಯಮ ಏನ್ ಹೇಳ್ತಾ ಇದೆ? ನಾವು ಮಾನ್ಯ ಅಧ್ಯಕ್ಷ, ಮಾನ್ಯ ಅಧ್ಯಕ್ಷ, ನಾವು ನಿಯಮ ಬಿಟ್ಟು ಏನೋ ಬೇರೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ನಾನು ಕ್ವಶನ್ ಪ್ರಾರಂಭ ಮಾಡಿ ಹೇಳಿದ್ದೇನೆ. ಈ ಕ್ವಶನ್ ನಿಮ್ಗೆ ಕೊಡ್ತೀವಿ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೆ, ರೈತರಿಗೆ ಗುಂಡಿಡೋದೆ ಈ ಸರ್ಕಾರದ ಆದ್ಯತೆ ಅಂತ ಅವ್ರು ಹೇಳಿ. ನಮ್ದೇನು ತೊಂದರೆ ಇಲ್ಲ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೆ. ನೀವು ಬಿಡಿಗಿರಲ್ಲಿ ಲಾಠಿ ಚಾರ್ಜ್ ಮಾಡ್ತೀರಿ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸ್ತೀರಿ, ಇಲ್ಲೇ ಎನ್ಕೌಂಟರ್ ಮಾಡ್ತೀರಿ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ. ಈ ಸರ್ಕಾರ ನಾಚಿಕೆ ಆಗಬೇಕು. ರೈತರ ಮೇಲೆ ಗುಂಡೆ ಸರ್ಕಾರಕ್ಕೆ ದಯಮಾಡಿ ಸಹಕರಿಸ್ರಿ. ಕ್ಲಾರಿಫಿಕೇಶನ್ ಅವಕಾಶ ಕೊಡ್ತೀವಿ, ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಕೊಡಿ, ಕಾರ್ಪೊರೇಷನ್ ಕೊಡಿ. ಕ್ವಶನ್ ಅವರ್ ಆದ್ಮೇಲೆ ಕೊಡ್ತೀವಿ. ಸ್ಪ್ಲಿಟ್ ಆಗಲ್ಲ. ಕ್ವಶನ್ ಅವರ್ ಆದ್ಮೇಲೆ ಮುಗಿದೋಯ್ತು ಅದು. ಈ ಸಬ್ಜೆಕ್ಟ್ ಕ್ವಶನ್ ಅವರ್ ಆದ್ಮೇಲೆ ತಗೊಳಕ್ಕೆ ಬರಲ್ಲ. ನಾವು ಕ್ಲಾರಿಫಿಕೇಶನ್ ಅಷ್ಟೇ ಕೇಳೋದು. ಚರ್ಚೆಗೆ ಅವಕಾಶ ನಾವು ಕೇಳ್ತಾ ಇಲ್ಲ. ಚರ್ಚೆಗೆ ಅವಕಾಶ ಬೇಡ. ನಾನು ಕ್ಲಾರಿಫಿಕೇಶನ್ ಕೇಳ್ತೀನಿ. ಕ್ಲಾರಿಫಿಕೇಶನ್ಗೆ ಅವಕಾಶ ಕೊಡ್ಲಿ ಸರ್ಕಾರ ಅಷ್ಟೇ. ಚರ್ಚೆ ಬೇಡ. ಕ್ವಶನ್ ಅವರ್ ಆದ ನಂತರ ಕ್ಲಾರಿಫಿಕೇಶನ್ ತಗೋಬೇಕು. ಪ್ರಕಾರ ಕೊಡಿ ಚರ್ಚೆಗೆ.
ಚರ್ಚೆ ಬೇಡ. ಕ್ಲಾರಿಫಿಕೇಶನ್ ಕೇಳಿದಾರೆ, ಕ್ಲಾರಿಫಿಕೇಶನ್ ಅಲ್ಲ, ಈಗ ನಾನು ಕ್ವಶನ್ ಅವ್ರು ಕರೆದಿನಿ, ಕೇಳೋದು ಆರ್ಡರ್ ಮಾಡೀನಿ, ಅದಕ್ಕೆ ನಿಮ್ಗೆ ಹೇಳೋದು ಅದು ಹಾಕ್ಬಿಡಿ, ನಿಮ್ಗೆ ಕೂಡ ಅವಕಾಶ ಮಾಡಿಕೊಡ್ತೀವೇನೋ. ನೀವು ಮೊದಲೇ ಕೂತಿದ್ದೀರಿ, ದಯಮಾಡಿ ಬರಲ್ಲ. ಕರೆದಿದ್ದೀರಾ? ಕ್ವಶನ್ ಕ್ಲಾರಿಫಿಕೇಶನ್ ಅಂತ ಯಾವ ನಿಯಮದಲ್ಲಿದೆ ಹೇಳಿ. ನಮಗೆ ಪರಮಾಧಿಕಾರ ಇದೆ. ಕ್ಲಾರಿಫಿಕೇಶನ್ ನಮ್ಮ ಪರಮೋಚ್ಚ ಅಧಿಕಾರವನ್ನು ಉಪಯೋಗಿಸಿ ಆನಂತರ ಕ್ಲಾರಿಫಿಕೇಶನ್ ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಅವ್ರ ಕಡೆ ಹೋಗ್ಬೇಡಿ ನೀವು. ಅಧ್ಯಕ್ಷರೇ, ಕ್ವಶನ್ ಒಂದು ನಿಮಿಷ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ನೀವು ಒಂದು ನಿಮಿಷ. ಕ್ಲಾರಿಫಿಕೇಶನ್ ಯಾವ ನಿಯಮದಲ್ಲಿ ಇದೆ ಅದು ಹೇಳಕ್ಕೆ ಕ್ವಶನ್ ಅವರ ಯಾವ ನಿಯಮ ನೀವು ಮೊದಲೇ ಕೂತಿದ್ದೀರಿ, ತಗೊಳ್ಳಿ ಗೈಡೆನ್ಸ್ ಅಲ್ಲಿ 145 ಏನ್ ಹೇಳುತ್ತೆ, 147 ಮಾನ್ಯ ಅಧ್ಯಕ್ಷರೇ, ನೋ ಡಿಬೇಟ್ ಶಾಲ್ ಬಿ ಪರ್ಮಿಟೆಡ್ ಆನ್ ದಿಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸೆಂಟೆನ್ಸ್ ಓದಿ, ನೆಕ್ಸ್ಟ್ ಸೆಂಟೆನ್ಸ್ ಓದಿ, ನೆಕ್ಸ್ಟ್ ಸೆಂಟೆನ್ಸ್ ಓದಿ. ಅಧ್ಯಕ್ಷರು ಈಗಾಗಲೇ ಪ್ರಶ್ನೋತ್ತರ ಅವಧಿ ಅಂತ ಘೋಷಣೆ ಮಾಡಿದ್ದಾರೆ. ಪೀಠಕ್ಕೆ ಗೌರವ ಕೊಡಿ, ಪೀಠಕ್ಕೆ ಗೌರವ ಕೊಟ್ಟು ಅದಾದ ನಂತರ ನಿಮ್ಮ ಕ್ಲಾರಿಫಿಕೇಶನ್ ಅಧ್ಯಕ್ಷರು ಯಾರು ಹೇಳಿದ್ದಾರೆ? ಕ್ಲಾರಿಫಿಕೇಶನ್ ಇಲ್ಲ ಅಂದ್ರೆ ಈಗಾಗಲೇ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಬೈ ಮಿನಿಸ್ಟರ್ ಕ್ಲಾರಿಫಿಕೇಶನ್ ತೊಗೊಳಕ್ಕೆ ಅವಕಾಶ ಇದೆ. ಮೆಂಬರ್ಸ್ ಮೇ ಬಿ ಪರ್ಮಿಟೆಡ್ ಟು ಆಸ್ಕ್ ಕ್ಲಾರಿಫಿಕೇಶನ್ ಫಾರ್ ದ ಪರ್ಪಸ್ ಆಫ್ ಎನಿ ಫರ್ದರ್ ಅಧ್ಯಕ್ಷರು ಸಮಾಧಾನ. ನೀಟ್ ಪರೀಕ್ಷೆ ಬಗ್ಗೆ ಗುಜರಾತ್ ನಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಯ್ತು, ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀವು. ಗುಜರಾತ್ ಮಾಡಿದ್ರು ನೀವು. ರೈತರ ಮೇಲೆ ಗೋಲಿಬಾರ್ ಮಾಡಿದಿರಿ. ಗುಜರಾತ್ ನೀವು ಜನರ ಮೇಲೆ ಮಾಡಿದಿರಿ, ಮರ್ತ್ಬಿಟ್ಟು ಇಲ್ಲಿ ಸಾವಿರಾರು ಮಂದಿ ಮೇಲೆ. ಒಬ್ಬರಿಗೆ ಮಾತ್ರ ನೀವು ಮಾಡ್ಬೇಕು ಅಂತ ಇದೆಯಾ ನಮ್ಮ ಗೋಲಿಬಾರ ಹೇಳು. ಒಬ್ರು ಇದು ಮೈಕೇನು ಮತ್ತೆ ಡಿಬೇಟ್ ಆದಂಗೆ ಆಗುತ್ತೆ. ಅದು ಸಭಾಧ್ಯಕ್ಷ ವಿರೋಧ ಪಕ್ಷ ನಾಯಕರ ಮೇಲೆ ವಿಶ್ವಾಸ ಇಲ್ವಾ ನಿಮ್ಗೆ? ಅಧ್ಯಕ್ಷರೇ, ಅವ್ರ ಕ್ಲಾರಿಫಿಕೇಶನ್ ಕೇಳಿ. ಆಯ್ತು, ಅದಕ್ಕೆ ಹಿಂಗ ಅಂದ್ರೆ ಏನ್ ಹೇಳ್ಬೇಕು? ವಿರೋಧ ಪಕ್ಷ ನಾಯಕರೇ, ಇವ್ರ ಲೀಡರ್ ಕೇಳಿ, ನಿಮ್ ಲೀಡರ್ ಇದ್ದಾರೆ, ಕೇಳಿ ಅವ್ರ ಮೇಲೆ ಇದು ಇಲ್ವಾ? ಯಾರು ಸಭಾಧ್ಯಕ್ಷ ಭಾಷಣ ಮಾಡಬೇಡಿ, ಕ್ಲಾರಿಫಿಕೇಶನ್ ಕೇಳಿ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ರೈತರಿಗೆ ಒಂದ್ಸತ್ಯ ಬರಗಾಲದ ಬರಿ ಬಂದೈತಿ. ಆ ಬರಗಾಲದ ಬರಿಗೆ ಸರ್ಕಾರ ಏನ್ ಮಾಡ್ತಾ ಇಲ್ಲ. ಯಾವ ಚರ್ಚೆ, ಬರಗಾಲ ಚರ್ಚೆ ಮಾಡೋಣ. ಎನ್ಕೌಂಟರ್ ಮಾಡಿ ಬೆಲ್ಲದವ್ರು ಬರಗಾಲ ಚರ್ಚೆ ಮಾಡೋಣ. ಅಲ್ಲ, ಬರಗಾಲದ ಬರಿ ಐತಿ, ಅದಕ್ಕೇನು ಮಾಡ್ತಾ ಇಲ್ಲ ಸರ್ಕಾರ. ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿಲ್ಲ. ರೈತರಿಗೆ ಗುಂಡಾರಿಸ್ತಾ ಇದ್ದೀರಿ. ಅಶೋಕ್ ಅವ್ರಿಗೆ ಮಾತಾಡಕ್ ಬಿಡ್ತಾ ಇಲ್ಲ. ಬೇರೆ ಆಂತರಿಕ ರಾಜಕಾರಣ ಮಾತಾಡಕ್ ಬಿಡಿ. ನಿಮ್ ನಿಮ್ ಅವಕಾಶ ಕೊಟ್ಟಿನಿ, ನೀವು ಪ್ರಾರಂಭ ಮಾಡಿ. ಅಲ್ಲ, ವಿರೋಧ ಪಕ್ಷದ ನಾಯಕರು. ಸಭಾಧ್ಯಕ್ಷರೇ, ಒಂದು ನಿಮಿಷ. ಒಂದ್ ನಿಮಿಷ ಅಧ್ಯಕ್ಷರೇ, ಪ್ರದೀಪ್ ಅವರೇ ಕುಂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ಪ್ರದೀಪ್, ಅದನ್ನ ಹೇಳ್ತೀನಿ. ಅಧ್ಯಕ್ಷರೇ, ತಾವು ಅಂತೂ ಇಂತೂ ನಮ್ಗೆ ಅವಕಾಶ ಕೊಡಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ. ಕೊಟ್ಟಿವಿ, ಈಗ ಮತ್ತೆ ಪ್ರಯತ್ನಕ್ಕೆ ಕೊಟ್ಟಿಲ್ಲ. ಅರ್ಧ ಕೊಟ್ಟಿದ್ದೀರಾ, ಅರ್ಧ ಸತ್ಯ ಕೊಟ್ಟಿದ್ದೀರಾ, ಅರ್ಧ ಕೊಟ್ಟಿದ್ದೀರಾ ಅಷ್ಟೇ, ಪೂರ್ತಿ ಕೊಟ್ಟಿಲ್ಲ ನಮ್ಗೆ. ಅದೇ ಸ್ವಾತಂತ್ರ್ಯ ಅಂತಾರಲ್ಲ, ಅರ್ಧ ಸ್ವಾತಂತ್ರ್ಯ ನಮ್ಗೆ ಇವಾಗ ಕೊಟ್ಟಿರೋದು, ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಇದರಲ್ಲಿ ಕ್ಲಿಯರ್ ಆಗಿದೆ, ನೀವು ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಯನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ. ಒಬ್ಬ ಸದಸ್ಯರು ಅಂತ ಇಲ್ಲಿಲ್ಲ.
ಒಬ್ಬ ಸದಸ್ಯರು ಅಂತ ಇಲ್ಲ, ತಾವೊಬ್ಬರು ಅಂತ ಹೇಳಿದ್ದೀರಾ. ಎಲ್ಲ ವಿರೋಧ ಪಕ್ಷ ನಾಯಕರು ನಿಮ್ಮೆಲ್ಲರೂ ನಿಮ್ಮ ಹೊಟ್ಟೆಗದಾರ ಉಷ್ಟರು. ಅಲ್ಲ, ಒಬ್ಬೊಬ್ರು ಕೇಳಿ, ಒಬ್ಬರೋ ಇಬ್ಬರೋ ಕೇಳಲಿ ಅಷ್ಟೇ. ಏನ್ ಜಾಸ್ತಿ ಎಲ್ಲರೂ ಕೇಳಬೇಕು ಅಂತ ಏನಿಲ್ಲ, ಒಂದಿಬ್ಬರು ಕೇಳಿ. ಅದ್ರ ಬಗ್ಗೆ ನಾನೇನು ನೀವು ಅದನ್ನ ಮಾತಾಡಕ್ ಹೇಳ್ತೀರಿ, ನಿಮ್ ಉಪನಾಯಕರು ಹೇಳ್ತಾರೆ. ಇಲ್ಲ ಇಲ್ಲ, ನಾನು ಹೇಳಿದ್ದು ಯಾವುದೋ ರಿಪೀಟ್ ಮಾಡಬೇಡಿ. ನಾನು ಹೇಳಿದ್ದು ಯಾರೋ ರಿಪೀಟ್ ಮಾಡಬೇಡಿ. ಅಧ್ಯಕ್ಷರೇ, ಇಲ್ಲಿ ನನ್ನ ಪ್ರಶ್ನೆ, ಮೈಸೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ 4ನೇ ವ್ಯಕ್ತಿ, 3 ಜನಕ್ಕೆ ಗುಂಡಾರಿಸಿದ್ದಾರೆ, 4ನೆಯವರೆಗೂ ಗುಂಡು ಹೊಡೆದಿದ್ದಾರೆ. ಆ 4ನೇ ವ್ಯಕ್ತಿ ಮೈಸೂರು ಆಸ್ಪತ್ರೆಯಿಂದ ನಿಗೂಢವಾಗಿ ಕಾಣೆ ಆಗ್ತಾರೆ. ಯಾಕೆ ಕಾಣೆ ಆಗ್ತಾರೆ? ಆತ ಸತ್ಯ ಸಂಗತಿ ಬಯಲು ಮಾಡ್ತಾನೆ ಅಂತೇನೆ ಕಾಣೆ ಆಗ್ತಾರ? ಯಾಕೆ ಕಾಣೆ ಆಗ್ತಾರೆ? ಅದು ಅವನು ಇದುವರೆಗೂ ಸರ್ಕಾರ ಹೇಳಿಲ್ಲ. ಅವರು ಸ್ಟೇಟ್ಮೆಂಟ್ ಅಲ್ಲೂ ನಾನು ನೋಡಿದೆ. ಆ ಸ್ಟೇಟ್ಮೆಂಟ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರಲ್ಲಿಯೂ 4ನೇ ವ್ಯಕ್ತಿ ಇದ್ದಾನೆ. ಅಲ್ಲಿ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ 4ನೇ ವ್ಯಕ್ತಿ ಇದ್ದಾನೆ. ಆ 4ನೇ ವ್ಯಕ್ತಿ ಬಗ್ಗೆ ಇವರ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ. ನನ್ನ ಪ್ರಶ್ನೆ ಸರ್ಕಾರಕ್ಕೆ, ಡೌಟ್ ಎಲ್ಲಿ ಬರ್ತಾ ಇದೆ ಜನಗಳಿಗೆ? ರೈತರ ಸಂಘ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ರೈತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? 5,000 ಜನ ಯಾಕೆ ಸೇರ್ಬಿಟ್ರು? ಏನೋ ಇವನ್ ಕಾಡುಗಳ್ಳ ಅಂದಿದ್ರೆ, ವೀರಪ್ಪನ ಕಾಡುಗಳ್ಳ ಅಂತ ನಾವು ಕೇಳಿದ್ರಿ, ಇವ್ ಕಾಡುಗಳ್ಳ ಅಂತ ಹೇಳಿದ್ರೆ ಇಷ್ಟೊಂದು ಜನ 5,000 ಜನ ರೈತರೆಲ್ಲ ಬಂದು ಹಸಿರು ಟವಲ್ ಹಾಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ರು? ನನ್ನ ಪ್ರಶ್ನೆ. ಆಮೇಲೆ ಅವರ ರಾಮಲಿಂಗಾರೆಡ್ಡಿ ಅವರು ಸ್ಟೇಟ್ಮೆಂಟ್ ಅಲ್ಲಿ ಬರೆದಿದ್ದಾರೆ, ಪರಿಶೀಲಿಸಲಾಗಿ ಅಂತೋಣಿ ಸ್ವಾಮಿ ಬಿನ್ ಪೆರಿಯ ನಾಯಗನ್ ಇವರು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ಯಾವುದೇ ಮಾಹಿತಿ ಕಂಡು ಬರುವುದಿಲ್ಲ ಅಂತಾರೆ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ. ಸತ್ಯ ಹೇಳವ್ರೆ ನೋಡಿ, ಬಾಲಕೃಷ್ಣ ಕರೆಕ್ಟ್ ಆಗಿ ಮಾತಾಡ್ತಾವ. ಸತ್ಯ ಇಲ್ಲ ಅಂದವ್ರನ್ನ ಹೆಂಗೆ ಎನ್ಕೌಂಟರ್ ಮಾಡ್ತೀರಾ? ಕಾಡುಗಳ್ಳ ಅಂತ ಹೆಂಗೆ ಎನ್ಕೌಂಟರ್ ಮಾಡ್ತೀರಾ? ಅವನ್ಗೆ ಇಲ್ಲ ಅಂದ್ಮೇಲೆ ಅವನು ಅಬಿಚೂಲ್ ಅದ ಏನನ್ನೋದು ಸುರೇಶ್ ಕುಮಾರ್ ಅವರು ಅಫೆಂಡರ್, ಅಬಿಚುವಲ್ ಅಫೆಂಡರ್ ಇದಾರಲ್ಲ. ಈಗ ಯಾರೋ 1 ಕೊಲೆ ಮಾಡಿರ್ತಾನೆ, 2 ಮಾಡಿರ್ತಾನೆ, ಈ ತರ ಆಗಿದ್ರೆ ಅವನ ರೆಗ್ಯುಲರ್ ರೌಡಿ ಅನ್ನೋ ತರ ಇರ್ತೈತೆ. ರೆಗ್ಯುಲರ್ ರೌಡಿ ಲಿಸ್ಟ್ ಅಲ್ಲಿ ಇರ್ಬೇಕು ಅವನು. ಇವನೇನು ಇಲ್ಲ, ರೌಡಿ ಲಿಸ್ಟ್ ಅಲ್ಲೇ ಇಲ್ಲ ಇವನು. ಹೆಂಗೆ ಮಾಡಿದ್ರಿ ಅವನಿಗೆ? ಮತ್ತೆ ಗುಂಡು, ಅಧ್ಯಕ್ಷರೇ, ನನಗಿಂತ ತಾವು ಬಹಳ ಸ್ಪರ್ಧೆ ಮಾಡಿದ್ದೀರಾ. ನೀವೆಲ್ಲ ಜನಗಳ ಮಧ್ಯೆ ಇದ್ದವರು, ಒಂದು ಅರ್ಥ ಮಾಡ್ಕೊಳ್ಳಿ. ಕಾಡಲ್ಲಿ ಫೈರಿಂಗ್ ಆಗ್ಬೇಕಾದ್ರೆ, ಕಾಡು ಗೊತ್ತಲ್ಲ, 1000 ಕಿಲೋಮೀಟರ್ ಇರ್ತದೆ. ಫೈರಿಂಗ್ ಆಗ್ಬೇಕಾದ್ರೆ ಎಷ್ಟು ರೇಂಜಲ್ಲಿ ಆಗ್ಬೇಕು? ಪರಮೇಶ್ವರ್ ಉತ್ತರ ಕೊಡ್ತಾರೆ, ಆಮೇಲೆ ಕೇಳಿ. ಅವರು ಪರಮೇಶ್ವರ್ ಸತ್ಯ ಹೇಳ್ತಾರೆ ಅಂತ ನಾನು ತಿಳ್ಕೊಂಡು, ಎಷ್ಟು ಇದ್ರಾಗಬೇಕು? ಒಂದು ಅರ್ಧ ಕಿಲೋಮೀಟರ್ ದೂರ ರೇಂಜ್ ಏನಿರ್ತೈತೆ ಅದರದ್ದು? ಇವ್ರದ್ದು ರೇಂಜ್ ಏನಿದೆ? ಆ ಗನ್ನಿನ ರೇಂಜ್ ಏನಿದೆ? ಅರ್ಧ ಕಿಲೋಮೀಟರ್ ರೇಂಜಲ್ಲಿ ಹೊಡೆದಿದ್ದಾರ? 1/4 ಕಿಲೋಮೀಟರ್ ರೇಂಜಲ್ಲಿ ಹೊಡೆದಿದ್ದಾರ? ಸ್ಪಾಟ್ ಅಲ್ಲಿ ಅಂದ್ರೆ ಹತ್ತಿರದಿಂದ ಹೊಡೆದಿರೋದ್ರ ಬಗ್ಗೆ ಡಾಕ್ಟರ್ ಹೇಳಿದ್ದಾರೆ. ಪಾಯಿಂಟ್ ಬಹಳ ನಿಯರೆಸ್ಟ್ ಅಲ್ಲಿ ಹೊಡೆದಿರೋದು. ನಿಯರೆಸ್ಟ್ ಅಲ್ಲಿ ಹೊಡಿಬೇಕಾದ್ರೆ ಅದು ಹೆಂಗೆ ಫೈರಿಂಗ್ ಅಂತ ಆಗುತ್ತೆ? ಹೇಳಿ, ನೀವು ಉತ್ತರ ಕೊಡಿ. ನಾನೇನು ಇದಕ್ಕೆ ನಾನು ಕೇಳ್ತಾ ಇರೋದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗಲ್ಲ ನಾನು ಉತ್ತರ ಕೇಳ್ತಾ ಇರೋದು. ಅಲ್ಲಿ ಯಾರು ಇಡೀ ರಾಜ್ಯದ ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಅಲ್ಲಿ ರೈತರು ಕೇಳ್ತಾ ಇದ್ದಾರೆ, ಅವ್ರ ಪ್ರಶ್ನೆ. ನೀವು ಆಯ್ತಪ್ಪ, ಅವನು ಆತ್ಮರಕ್ಷಣೆಗೆ, ರಾಮಲಿಂಗಾರೆಡ್ಡಿ ಅವರು ಆತ್ಮರಕ್ಷಣೆಗೆ ಮಾಡುವಂತ ಕಾನೂನು ಅಧಿಕಾರ ಇದೆ ನಮಗೆ ಅಂತ ಹೇಳಿ, ಯಾರಿಲ್ಲ ಅಂತ ಹೇಳಿದ್ರು. ಪೊಲೀಸರಿಗೆ ಆತ್ಮರಕ್ಷಣೆ ಮಾಡೋ ಅಧಿಕಾರ ಇದ್ದೇ ಇರ್ತತೆ. ಜನಗಳಿಗೂ ಹಂಗೆ ರಕ್ಷಣೆ ಮಾಡುವಂತ ಅಧಿಕಾರ ಜನಗಳಿಗೂ ಇದೆ ಸ್ವಾಮಿ. ಜನರ ಪ್ರಾಣನ ಹಂಗೆ ತೆಗಿಯಕ್ಕಾಗಲ್ಲ, ನೀವು ಸುಮ್ನೆ ತೆಗಿಯಕ್ಕಾಗಲ್ಲ. ಇನ್ನೊಂದು 3ನೇ ಪ್ರಶ್ನೆ ಅಧ್ಯಕ್ಷರೇ, ಇಷ್ಟು ಹತ್ತಿರದಿಂದ ಹೊಡೆದಿದ್ದೀರಾ ನೀವು, ನಿಯರೆಸ್ಟ್ ಹೊಡೆದಿದ್ದಾರೆ. ಅದು ಹೆಂಗಾಗ್ತೈತೆ? ಅದು ಇದು ನನ್ನ ಆತ್ಮರಕ್ಷಣೆಗೋಸ್ಕರ ಹೆಂಗಾಗ್ತೈತೆ? ನೀವು ಕಾಲಿಂದ ಕೆಳಗಡೆ ಹೊಡಿಬೋದಾಯ್ತು. ಹೃದಯಕ್ಕೆ ಹೊಡೆದಿದ್ದಾರೆ, ಕತ್ತು ಹೊಡೆದಿದ್ದಾರೆ ಅವ್ರಿಗೆ. ಓಕೆ, ಆಯ್ತು. ಅವರ ಸ್ಟೇಟ್ಮೆಂಟ್ ಅಲ್ಲಿ, ರಾಮಲಿಂಗಾರೆಡ್ಡಿ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಮಾಹಿತಿ ಬಂತಂತೆ, ಇವ್ರಿಗೆ ಅಲ್ಲಿ ಕಳ್ಳರಿದ್ದಾರೆ ಅಂತ ಮಾಹಿತಿ ಬಂತು. ನಾವು ಹೋಗಿ ರೈಡ್ ಮಾಡ್ತಿರುತ್ತೆ. ಕಳ್ಳರಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ 4 ಜನ ಹೆಂಗ್ ಹೋದ್ರಿ ನೀವು? ಎಷ್ಟು ಜನ ಸ್ಟಾಫ್ ಇದ್ದಾರೆ ಆ ರೇಂಜಲ್ಲಿ? ನಿಮಗೆ 100-200 ಜನ ಇರ್ತಾರೆ. ನಾನು ಹೋಗಿದ್ದೀನಿ ಕಾಡಲ್ಲಿ, ಕೋಚಿಂಗ್ ಕ್ಯಾಂಪ್ಸ್ ಇರ್ತೈತೆ. ಅಲ್ಲೇ ನೀವು ಡಿ ಫಾರೆಸ್ಟ್ ಒಳಗಡೆ ಸುಮಾರು ಒಂದು 400-500 ರೆಗ್ಯುಲರ್ ಆಗಿ ಇದ್ದೇ ಇರ್ತಾರೆ ಅಲ್ಲಿ. ನಾನು ಹೋಗಿದ್ದೀನಿ, ಆ ಸ್ಪಾಟ್ಗೆ ಹೋಗಿ ಬಂದಿದ್ದೀನಿ. ನಾನು ಕೂಡ ರೆಗ್ಯುಲರ್ ಆಗಿರ್ತಾರೆ. ಅಲ್ಲಿ 4-5 ಜನ ಇರ್ತಾರೆ. ಓದೋರು ಬೇರೆ 4 ಜನ. ಇಷ್ಟು ಜನ ನಿಮಗೆ ಸ್ಟಾಫ್ ಇದ್ಕೊಂಡು, 100 ಜನ ಸ್ಟಾಫ್ ಇದ್ಕೊಂಡು ಅವ್ರನ್ನ ಸುತ್ತುವರೆದು ಯಾಕೆ ಹಿಡಿಯಕ್ಕಾಗಿಲ್ಲ? ಆಯ್ತು, ಹೊಡೆದ್ರಿ, ಏನು ಒಳ್ಳೆ ಇದು
ಏನೋ ಏನೋ ಸೀರಿಯಸ್ ಆಗಿ ಒಬ್ಬರಾದ್ಮೇಲೆ ಒಬ್ರು 3 ಜನ ಹೊಡೆದಾಕ್ಬಿಟ್ರಿ. ಹಾ, 4 ಜನ ಹೊಡೆಯುವಂತ 3 ಜನ ಸಾಯಿಸುವಂತ ಅವಶ್ಯಕತೆ ಏನಿತ್ತು ಇದರಲ್ಲಿ? ಒಬ್ಬ ಸತ್ತಿದ್ರೆ ಉಳಿದವರೆಲ್ಲ ಓಡೋರು. ಒಬ್ಬ ಸಾಯ್ಬೇಕು ಅಂತಾನೋ ನಾನು ಹೇಳಲ್ಲ, 3 ಜನ ಓಡೋರು. 3 ಜನರ ಮೇಲೂ ನೀವು ಗುಂಡಾರಿಸಿದಿರಲ್ಲ, ಯಾಕೆ 3 ಜನದ ಗುಂಡಾರಿಸ್ತೀರಿ ನೀವು? ಇದು ನಾಳೆ ಇದು ಘಟನೆ ನಾನು ಯಾಕೆ ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಂದ್ರೆ, ನಾಳೆ ನಮ್ಮದಲ್ಲಿ ಇದೊಂದೇ ಕಬಿನಿ ಒಂದೇ ಕಾಡಲ್ಲ, ಕರ್ನಾಟಕದಲ್ಲಿ ಬೇಕಾದಷ್ಟು ಕಾಡುಗಳಿದೆ. ಹಳ್ಳಿ ಜನ ಕಾಡುಗಳಲ್ಲಿ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ರೇಂಜ್ಗೆ ಹೋಗ್ತಾರೆ, ಸೌದೆ ತರಕೋ ಏನ್ಗೋ ಹೋಗೇ ಹೋಗ್ತಾರೆ. ನೀವು ಬೇಡ ಅಂದ್ರೆ ಹೋಗೇ ಹೋಗ್ತಾರೆ ಅವರು, ದನ ಕರು ಮೇಯಿಸೋದಕ್ಕೆ ಎಲ್ಲ ಹೋಗೇ ಹೋಗ್ತಾರೆ ಅವರು. ಇದೊಂದು ಇನ್ಸಿಡೆಂಟ್ ನೀವು ಕರೆಕ್ಟಾಗಿ ಏನಾನ ನೀವು ಕ್ರಮ ಆಗಿಲ್ಲ ಅಂದ್ರೆ ನಾಳೆ ಕಾಡೊಳಕ್ಕೆ ಯಾವನು ಹೋಗಂಗೆ ಇಲ್ಲ. ಹಂಗಾರೆ ಬದುಕೆ ಅಲ್ಲಿ ಕಟ್ಕೊಂಡಿರ್ತಾರೆ. ನೀವು ಬಹಳಷ್ಟು ಜನ ಕಾಡಿನಲ್ಲಿ ವಾಸ ಮಾಡೋರು ಬದುಕನ್ನೇ ಅಲ್ಲಿ ಕಟ್ಕೊಂಡಿರ್ತಾರೆ. ನಾನು ಹೋಗಿದ್ದೀನಿ, ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಬಂದಿದ್ದೀನಿ. ಅದೇ ಕಾಡಲ್ಲಿ ನಾನು ಕೂಡ ಗ್ರಾಮ ವಾಸ್ತವ್ಯ ಮಾಡಿದ್ದೀನಿ. ನಾನು ಅಲ್ಲಿಗೆ ಅದರಿಂದ ನನಗನ್ಸೋವಂಥದ್ದು ಈ ಹತ್ತಿರದಿಂದ ಯಾಕೆ ಗುಂಡುಗಳು ಬಂತು ಅನ್ನೋದು ಕೂಡ ನಮ್ಮ ಪ್ರಶ್ನೆ. ಮುಖ್ಯವಾಗಿ ಇಷ್ಟಕ್ಕೆ ನಾನು ಆಗಿದ್ರೆ ಇದ್ರ ಬಗ್ಗೆ ಖಂಡನ ನಿರ್ಣಯ ಮಾಡಿದ್ದಾರೆ ತಮಿಳುನಾಡಲ್ಲಿ. DMK ಅವರು ಖಂಡನ ನಿರ್ಣಯ ಮಾಡಿದ್ದಾರೆ. ತಮಿಳರನ್ನ ಕೊಂದಿದ್ದೀರಾ ಅಂತ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ತಮಿಳರನ್ನ ಕೊಂದಿದ್ದೀರಾ ಅನ್ನೋ ಮಾತನ್ನ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಮುಖ್ಯಮಂತ್ರಿ ವಿಜಯನ್ ಅವರು ತಮಿಳರ ಹತ್ಯೆ ಬರ್ತಾ ಇದೆ ನೋಡಿ, ತಮಿಳರ ಹತ್ಯೆ ರಾಜ್ಯ ಸರ್ಕಾರದಿಂದ ತಮಿಳರ ಹತ್ಯೆ. ಶನಿವಾರ ನಡೆಸಿದ ಎನ್ಕೌಂಟರ್ ಅಲ್ಲಿ 3 ತಮಿಳಿಗರು ಹತ್ಯೆ ಆಗಿರುವುದು ಖಂಡನೀಯ ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಭಾನುವಾರ ರಾತ್ರಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿದ್ದಾರೆ. ಈ ಘಟನೆ ಕುರಿತು ಕರ್ನಾಟಕ ಅರಣ್ಯ ಇಲಾಖೆ ನೀಡಿರುವ ವಿವರಣೆ ಸ್ವೀಕಾರಾರ್ಹ ಅಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ನಿಮ್ಮ ಪಾರ್ಟ್ನರ್ ಅವರು, INDA ಪಾರ್ಟ್ನರ್, ಅವರೇ ಹೇಳಿದ್ದಾರೆ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಕೊಟ್ಟಿದೆ ರಾಮಲಿಂಗಾರೆಡ್ಡಿ ಅವರು ಓದಿದ್ರಲ್ಲ ಅದು ಸ್ವೀಕಾರಾರ್ಹ ಅಲ್ಲ ಅಂತ ಹೇಳಿದ್ದಾರೆ ಅವರು. ನಾನು ಈಗ ಓದಿದೆ, ವಿಜಯ್ಗೆ ಏನು ಕನ್ಸಲ್ ಬಂದಿತ್ತ? ಕರೆಕ್ಟ್ ಆಗಿ ಹೇಳಿದ್ರಿ. ಹಂಗಾರೆ ಲಾಯಕ್ಕಿಲ್ಲ ಅಂತಾನೆ ಅವ್ರ ಮುಖ್ಯಮಂತ್ರಿಗೆ. ನೀವ್ ಹೇಳಿದ್ರೆ ಅದನ್ನೇ ಹೇಳ್ಬಿಡ್ತೀನಿ. ರಾಮಲಿಂಗಾರೆಡ್ಡಿ ಹೇಳಿದ್ರು ವಿಜಯನ್ ಲಾಯಕ್ಕಿಲ್ಲ ಮುಖ್ಯಮಂತ್ರಿಗೆ ಅಂತಾನೆ. ಸಭಾಧ್ಯಕ್ಷರೇ, ಇದೇ ಅಶೋಕಣ್ಣ 20 ಜನ ನೀಟ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ತೋರಿಸಲಿಲ್ಲ. 20 ಜನ ನೀಟ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ಕಾಂಗ್ರೆಸ್ ಮುಖ್ಯಮಂತ್ರಿ ಹೇಳ್ತಾರೆ ವಿಜಯನ್ ನಾಲಾಯಕ್ ಅಂತ. ಕಾಂಗ್ರೆಸ್ ಮುಖ್ಯಮಂತ್ರಿ ಹೇಳ್ತಾರೆ ವಿಜಯನ್ ನಾಲಾಯಕ್ ಅಂತ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಾಗಿ ಕಾಳಜಿ ತೋರಿಸಲಿಲ್ಲ ಅಲ್ಲ ಅಶೋಕಣ್ಣ? ಮಾನ್ಯ ಅಧ್ಯಕ್ಷರು ನ್ಯಾಯಾಂಗ ತನಿಖೆ ಕಾಳಜಿ ತೋರಿಸಲಿಲ್ಲ ಅಶೋಕಣ್ಣ. ಸಚಿವರು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇದೇ ಕಾಳಜಿ ಅಶೋಕಣ್ಣ ತೋರಿಸಲಿಲ್ಲ. ಹಾಕೊಂಡಿರೋದು ಸೇರಿ ಅವ್ರಿಗೇನು ಕನಸಲ್ಲಿ ಬಂದಿತ್ತ ಅಂತ ಕೇಳಿದೆ ಅಷ್ಟೇ. ನಾನು ನಾಲಾಯಕ್ ಬಗ್ಗೆ ನಾನು ಮಾತಾಡ್ತೀನಿ. ಸರಿ ಕನಸಲ್ಲಿ ಬಂದಿತ್ತ ಅಂತ ಕೇಳಿದೆ. ಮಾನ್ಯ ಅಧ್ಯಕ್ಷೆ ಇದು ಪ್ರಾಮಾಣಿಕವಾಗಿ ಅವ್ರಿಗೆ ನ್ಯಾಯ ಒದಗಿಸಬೇಕು ಅಂತ ಇದ್ದ, ರಾಜಕೀಯ ಮಾಡಬೇಕು ಅಂತ ಇದ್ದ. ನಿಮ್ ಭಾಷಣದ ಮುಖಾಂತರ ನೀವು ಕೊಲೆ ಮಾಡಬೇಕಂತ ನ್ಯಾಯ ಒದಗಿಸೋದು ನ್ಯಾಯ ಒದಗಿಸಿ ಸರಿಯಾಗಿ ಪ್ರಶ್ನೆ ಕೇಳಿ. ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಬದುಕಿಸಿ, ಆಯ್ತು ಅವ್ರ ಬದುಕಿಸಿ ನ್ಯಾಯ ಕೊಡಿಸಿದ್ರೆ ಅವರಿಗೆ ಆಯ್ತು. ಮಾನ್ಯ ಅಧ್ಯಕ್ಷೆ ಮೂರ್ ದಿನ ಏನ್ ಮಾಡ್ತಾ ಇದ್ದೀರಿ ನ್ಯಾಯ ಒದಗಿಸಕ್ಕೆ? ನ್ಯಾಯ ಬೇಕಾದ್ರೆ 3 ದಿನ ಬೇಕಾಯ್ತು ಸರ್ಕಾರಕ್ಕೆ. 3 ದಿನ ತೀರ್ಮಾನ ಕೊಡ್ಬೇಕಾಯ್ತು. 3 ದಿನದಲ್ಲಿ ಕೂಡ ಏನ್ ಕೊಟ್ಟಿದ್ದಾರೆ ತೀರ್ಮಾನ? ಮಾನ್ಯ ಅಧ್ಯಕ್ಷೆ, ಮೊನ್ನೆ ಏನು ಚಾಮರಾಜನಗರದಲ್ಲಿ ಎನ್ಕೌಂಟರ್ ಅನೂರ್ನಲ್ಲಿ ನಡೆದಿದೆ, ಅದಕ್ಕೆ ಮಾನ್ಯ ಅರಣ್ಯ ಸಚಿವರು ಒಂದು ಸುದೀರ್ಘವಾದಂತ ಹೇಳಿಕೆ, ಚರ್ಚೆನಾ ಅಥವಾ ಕ್ಲಾರಿಫಿಕೇಶನ್ ಅಲ್ಲ, ಈಗ ಕ್ಲಾರಿಫಿಕೇಶನ್ ಅವ್ರು ಕೇಳಿದ ಕ್ಲಾರಿಫಿಕೇಶನ್ ಉತ್ತರ ಕೊಡ್ತಾರೆ ಸರ್ಕಾರ. ಚರ್ಚೆ ಅಂದ್ರೆ ಎಲ್ರಿಗೂ ಅವಕಾಶ ಕೊಡಬೇಕು.
ಈ ಕಡೆಯವ್ರಿಗೂ ಅವಕಾಶ ಕೊಡಬೇಕು, ಆ ಕಡೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಬೇರೆ ಬೇರೆ ಮಾತಾಡಿ ನಾನು ಬೇರೆ ಬೇರೆ ಹೇಳ್ತೀನಿ. ನಾನು ಆಮೇಲೆ ತೊಂದರೆ ಇಲ್ಲ, ಒಂದ್ ನಿಮಿಷ, ತೊಂದರೆ ಇಲ್ಲ. ನೀವು ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷಾರ್ಹರು, ನೀವು ಸಚಿವರು, ನೀವು ಅಷ್ಟೇ. ನೀವು ಮಾಡಿ ನಮ್ಮ ಇಲಾಖೆ ಮೇಲೆ ಮಾತಾಡಿ, ಎಲ್ಲ ಇಲಾಖೆ ಮಾತಾಡಿ. ತಪ್ಪು ಮಾಡಿದ್ರೆ ತಪ್ಪು ಎಲ್ರದುವೆ. ನೀವು ಸಚಿವರು ಏನಂದ್ರೆ ಚರ್ಚೆನ ಕ್ಲಾರಿಫಿಕೇಶನ್. ರಾಮಲಿಂಗಾರೆಡ್ಡಿ ಸಂಬಂಧಪಟ್ಟಿದ್ದು ಕೇಳ್ತಾ ಇದ್ದೀವಿ. ಪ್ರಶ್ನೋತ್ತರ ಪ್ರಶ್ನೋತ್ತರ ಆದ್ಮೇಲೆ ಪ್ರಶ್ನೋತ್ತರ. ಮಾನ್ಯ ಅಧ್ಯಕ್ಷರೇ, ಸಂಕ್ಷಿಪ್ತವಾಗಿ ಕೇಳಿ. ಎರಡು ನಿಮಿಷ ಮುಗಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ರಾಮಲಿಂಗಾರೆಡ್ಡಿ ಅವರು ಮಾನ್ಯ ಅರಣ್ಯ ಸಚಿವರು ಸುದೀರ್ಘವಾದಂತಹ ಉತ್ತರವನ್ನ ತನ್ನ ಇಲಾಖೆಯನ್ನ ಸಮರ್ಥಿಸಿಕೊಂಡು ಇವತ್ತು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾನು ಆ ಘಟನೆಯಲ್ಲಿರುವಂತಹ ಅಂಶಗಳನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಹೋಗಲ್ಲ. ಇವ್ರದೇ ಸಚಿವರು, ಸ್ವತಃ ಅರಣ್ಯ ಇಲಾಖೆ ಸಚಿವರು ಸದನದಲ್ಲಿ ಬಂದು ಬೇಟೆಗಾರರು ಅನ್ನುವಂಥ, ರೈತರು ಅಂತ ಹೇಳಲಿಕ್ಕಿಂತ ಬದಲಾಗಿ ಬೇಟೆಗಾರರು ಅನ್ನುವಂಥ ಶಬ್ದವನ್ನು ಅವ್ರು ಬಳಸಿದ್ದಾರೆ. ಆ ಭಾಗದ ರೈತರನ್ನ ಬೇಟೆಗಾರರು ಅನ್ನುವಂಥ ಶಬ್ದವನ್ನು ಬಳಸಿ ಅರಣ್ಯ ಇಲಾಖೆಯವರ ರಕ್ಷಣೆಗೋಸ್ಕರ ಗುಂಡು ಹಾರಿಸಿದೀವಿ ಎನ್ನುವಂತ ಮಾತನ್ನ ಅವ್ರು ಹೇಳಿ ಅದನ್ನ ಸಮರ್ಥಿಸಿಕೊಂಡ್ರು. ಇದೇ ಸರ್ಕಾರದ ಸಚಿವ ಸಂಪುಟದಲ್ಲಿ ಕೆಲಸ ಮಾಡ್ತಾ ಇರುವಂತ ಚಾಮರಾಜನಗರವನ್ನ ಪ್ರತಿನಿಧಿಸ್ತಾ ಇರುವಂತ ಒಬ್ಬ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿಕೆಯನ್ನು ಓದ್ತೀನಿ ಅಷ್ಟೇ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಬೇಟೆಯಾಡಿ ವಾಪಸ್ ಬರುವಾಗ ಗುಂಡು ಹೊಡೆದರು ಎಂದು ಅರಣ್ಯ ಇಲಾಖೆಯವರು ಹೇಳುತ್ತಿದ್ದಾರೆ. ಇದನ್ನು ನಂಬುವ ಸ್ಥಿತಿಯಲ್ಲಿ ನಾನು ಇಲ್ಲ. ಎನ್ಕೌಂಟರ್ ನಂತರ ಯಾರಿಗೂ ಮಾಹಿತಿ ನೀಡದೆ ಶವಗಳನ್ನು ಏಕೆ ಮೈಸೂರಿಗೆ ಸ್ಥಳಾಂತರಿಸಿದರು? ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆ ಹೊರತರಲಾಗುವುದು ಅಂತೇಳಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆ ಕೊಡ್ತಾರೆ. ಇವ್ರು ಹೇಳ್ತಾರೆ ಅರಣ್ಯ ಇಲಾಖೆಯವರ ರಕ್ಷಣೆಗೆ ಬೇಟೆಗಾರರ ಮೇಲೆ ನಾನು ಗುಂಡಾರಿಸಿದೆ ಅಂತ. ಆ ಜಿಲ್ಲೆಯ ಸಚಿವರು ಹೇಳ್ತಾರೆ ಅರಣ್ಯ ಇಲಾಖೆಯವರ ಹೇಳಿಕೆಯನ್ನು ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ. ಒಂದು ನಿಮಿಷ, ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ, ಅರಣ್ಯ ಅಧಿಕಾರಿಗಳು ನೀಡಿದ ಮಾಹಿತಿಯನ್ನಷ್ಟೇ ನಂಬಲು ಸಾಧ್ಯವಿಲ್ಲ. ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುನಿಂದ ಇನ್ನೊಂದು ಆಯಾಮದ ಬಗ್ಗೆಯೂ ತಿಳಿಯುತ್ತೇನೆ. ಎನ್ಕೌಂಟರ್ ಆದ ಮೇಲೆ ಮೈಸೂರಿಗೆ ಏಕೆ ಶವಗಳನ್ನು ತಂದರು ಅಂತೇಳಿ ಅಲ್ಲಿಯ ಸಂಸದ ಸುನೀಲ್ ಬೋಸ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಇವ್ರದೇ ಸಚಿವರ ಹೇಳಿಕೆಗಳು ಒಬ್ಬರೊಬ್ಬರಿಗೆ ಒಂದೊಂದು ಸಾಮ್ಯತೆ ಕಂಡು ಬರ್ತಾ ಇಲ್ಲ. ಅವರೊಂದು ಹೇಳಿಕೆ ಕೊಡ್ತಾರೆ, ಇವರೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕವಾಗಿ ನಮಗೆ ಅನುಮಾನ ಇರೋದು, ನಿಮ್ಮ ರಾಜಕೀಯದ ಮೇಲಾಟಕ್ಕೋಸ್ಕರ ಇದನ್ನ ಬೇರೆ ಕಡೆಗೆ ಸೆಳಿಬೇಕು ಅಂತೇಳಿ ಸರ್ಕಾರ ರೈತರ ಮೇಲೆ ಗುಂಡನ್ನು ಹಾರಿಸ್ತಾ ಇದೆ, ಎನ್ಕೌಂಟರ್ ಮಾಡ್ತಾ ಇದ್ದೀರಿ. ನಿಮ್ಮ ಸಚಿವ ಸಂಪುಟದಲ್ಲೇ ಒಬ್ರು ಹೇಳಿಕೆಗೆ ತಾಳೆ ಇಲ್ಲ. ಇಲ್ಲಿ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರೊಂದು ಹೇಳ್ತಾರೆ, ಅರಣ್ಯ ಇಲಾಖೆಯ ಸಚಿವರು ಹೇಳ್ತಾರೆ. ಯಾವ್ದನ್ನ ನಂಬೇಕು ನಾವು? ಹಂಗಾರೆ MP ಅವರೊಂದೇನು ಹೇಳ್ತಾರೆ, ಯಾವ್ದನ್ನ ನಂಬೇಕು? ಈ ಹಿನ್ನೆಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ಬಲವಾಗಿ ಒತ್ತಾಯ ಮಾಡ್ತೇನೆ, ಇದರ ಹಿಂದೆ ಏನೋ ಒಂದು ದೊಡ್ಡವಾದಂತ ಒಂದು ಪಿತೂರಿ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೊಡುವಂತ ಹೇಳಿಕೆ, ನೀವು ಕೊಡುವಂತ ಹೇಳಿಕೆ, ಅಲ್ಲಿ ರೈತರು ಕೊಡುವಂತ ಹೇಳಿಕೆ, ಆ ಮೃತರ ಪತ್ನಿಯೊಬ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿಕೆ ಕೊಟ್ಟಿದ್ದಾರೆ? ಆ ಮೃತಪಟ್ಟಂತ ಹೇಳಿಕೆ, ಅವರ ಹೆಂಡತಿ ಹೇಳಿಕೆ ಕೊಟ್ಟಿರುವಂತದ್ದು, ನನ್ನ ಪತಿ ಜೋಳ ಕಾಯಲು ಜಮೀನಿಗೆ ಹೋಗಿ ಅಲ್ಲೇ ಮಲಗಿದ್ದರು, ಜಮೀನಲ್ಲಿದ್ದವರನ್ನು ಕರೆದೊಯ್ದು ಗುಂಡಿಟ್ಟು ಸಾಯಿಸಿದ್ದಾರೆ ಅಂತೇಳಿ ಮೃತಪಟ್ಟಂತ ಪತ್ನಿ ಹೇಳಿಕೆಯನ್ನು ಕೊಡ್ತಾರೆ. ಇಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ಯಾಕೆ ಬಂತು? ನಿಮ್ಮ ರಾಜಕೀಯ ಮೇಲಾಟಕ್ಕೋಸ್ಕರ ರೈತರ ಮೇಲೆ ಯಾಕೆ ಗುಂಡಾಗ್ತಾ ಇದ್ದೀರಿ ನೀವು? ಈ ಹಿನ್ನೆಲೆಯಲ್ಲಿ ದಯಮಾಡಿ ಇದನ್ನ ಸರ್ಕಾರ, ನಮ್ಮ ವಿರೋಧ ಪಕ್ಷದ ನಾಯಕರು ಇದು ಏನಾಗಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಗೊಂದಲದ ಹೇಳಿಕೆಗಳ ಬಗ್ಗೆ ದಯಮಾಡಿ ಅರಣ್ಯ ಸಚಿವರು ಸ್ಪಷ್ಟೀಕರಣ ಮಾಡಿ, ರೈತರು ಇವತ್ತು ಏನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಿ. ಸುಮ್ಮನೆ ಅರಣ್ಯ ಇಲಾಖೆಯವರು ಏನು ಹೇಳಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಅದನ್ನ ಸಮರ್ಥಿಸಿಕೊಂಡು ಇಲ್ಲಿ ಹೇಳಿಕೆಗಳನ್ನು ಕೊಡುವಂತದ್ದು ಬೇಡ. ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ ಮಾನ್ಯ ಸಭಾಧ್ಯಕ್ಷರು ಇರಿ, ಒಂದ್ ನಿಮಿಷ. ನಾನು ಹೇಳ್ಬಿಟ್ಟು ನನ್ನ ಹೆಸರು ಬಂದದಲ್ಲಿ ನಾನು ಹೇಳಿದ್ಮೇಲೆ ನಿಮ್ಗೆ ಕೇಳಿದ್ರೆ ಅಧ್ಯಕ್ಷರೇ, ಒಂದ್ ನಿಮಿಷ ನನ್ನ ಕ್ಷೇತ್ರ ಇರಿ. ನಾನು ಹೇಳಿ ಈಗ ಕ್ಲಾರಿಫೈ ಮಾಡ್ತಾರೆ. ನಾನು ಹೆಚ್ಚು ಕೇಳಲಿಲ್ಲ, ಕೇಳಿ ಒಂದ್ ನಿಮಿಷ ಕೇಳ್ಬಿಡ್ತೀನಿ. ಅವ್ರು ಹೆಸರು ಉಲ್ಲೇಖ ಮಾತಾಡಕ್ ಬಿಡಿ. ಅವ್ರ ಹೆಸರು ಉಲ್ಲೇಖ ಆಗಿದ್ದು ಅವ್ರು ಮಾತಾಡ್ಬೇಕು, ಕ್ಲಾರಿಫೈ ಕೊಡ್ಬೇಕು, ಅವ್ರ ಕಡೆಗೆ ಅವ್ರ ಹೆಸರು ಉಲ್ಲೇಖ ಆಗಿದ್ದಕ್ಕೆ ಅವ್ರು ಏನು ಹೇಳ್ತಾರೆ ಮಾತಾಡಕ್ಕೆ ಅವ್ರು ಆದ್ಮೇಲೆ ಮಾತು ಕೊಡ್ತೀವಿ. ಅಲ್ಲ, ಸುನೀಲ್ ಕುಮಾರ್ ಅವ್ರ ಹೆಸರು ಮಾತಾಡ್ರಿ. ಪುಟ್ಟರಂಗ ಶೆಟ್ಟಿ ಅವ್ರ ಹೆಸರು ಉಲ್ಲೇಖ
ಪುಟ್ಟರಂಗ ಶೆಟ್ಟಿ ಮಾತಾಡ್ರಿ. ಸರ್ ಅಧ್ಯಕ್ಷರೇ ಶೆಟ್ಟಿ ಅವ್ರು ಮಾತಾಡಿ ನೀವು ಅವ್ರು ಮಾತಾಡಿದ ಮೇಲೆ ಕೊಡ್ತೀನಿ ನಿಮ್ಗೆ. ಸಭಾಧ್ಯಕ್ಷರೇ, ಅವತ್ತು 15ನೇ ತಾರೀಕು ಸ್ವತಂತ್ರ ದಿನಾಚರಣೆ. ನಾನು ಅವತ್ತು ಬಾವುಟ ಏರಿಸಿ ಒಂದು 11 ಕಾಲ್ಗೆ ನನಗೆ ಮೆಸೇಜ್ ಬಂತು, ಈ ಥರ ಅನ್ನೂರಿನಲ್ಲಿ 3 ಜನಕ್ಕೆ ಎನ್ಕೌಂಟರ್ ಆಗಿದೆ ಅಂದಮೇಲೆ ನಾನು ಏನಾಯಿತು ಅಂತ ವಿಚಾರಿಸ್ಕೊಂಡು ನೇರವಾಗಿ ಮೈಸೂರಿಗೆ ಹೋಗಿ ಅಲ್ಲಿ ಕೆಲವೆಲ್ಲ ತಿಳ್ಕೊಂಡಾಗ ಅಲ್ಲಿ ಕೇಳಿದಾಗ ನಾನು ಹೇಳಿದೆ. ಅದಾದಮೇಲೆ ನಾನು ರಾಣಾಯದಲ್ಲಿ ಒಬ್ಬ ಇನ್ನೊಬ್ಬನು ತಗ್ಸ್ಕೊಂಡ್ರವನು ಅಲ್ಲಿದ್ದ, ಅವನ್ನೂ ವಿಚಾರಿಸ್ತಿ. ಆಗ ಹೇಳಿದೆ, ಅವನೊಂಥರ ಹೇಳಿಕೆ ಕೊಡ್ತಾನೆ, ಇವನೊಂಥರ ಹೇಳಿಕೆ ಕೊಡ್ತಾನೆ, ಇವರಿಬ್ಬರದ್ದು ನಂಬಕ್ಕಾಗಲ್ಲ. ನಾವು ನ್ಯಾಯಾಂಗ ವಿಚಾರಣೆಗೆ ಒಳಪಡಿಸ್ತೀವಿ, ಅಲ್ಲಿ ಸತ್ಯಾಸತ್ಯತೆ ಬಂದಮೇಲೆ ಅದಾದ ಮೇಲೆ ಏನು ಕ್ರಮ ತಗೋತೀವಿ ಅನ್ನೋ ಮಾತನ್ನು ಹೇಳಿದ್ದೀನಿ ನಾನು. ಹಾಗಂದ್ಬಿಟ್ಟಿಗೆ ಇಬ್ಬರೂ ಅಲ್ಲಿ ಹೇಳಿಕೆನೂ ಅದೇ ರೀತಿ ಬಂದದ್ದು. ಆಗತ್ತ ಅವ್ರು ಹೇಳ್ತಿ ಅಸಮೇಶಕ್ಕೆ ಹೋಗಿದ್ದ ಅಂತಂದರೆ 5 ಗಂಟೆನಾಗ ಅಸಮೇಶಕ್ಕೆ ಹೋಗ್ತಾರೆ ಅಧ್ಯಕ್ಷರೇ. ಎಲ್ಲನೂ ತಿಳ್ಕೋಬೇಕಾಗ್ತದೆ ನಾವು. ಆತಿಕೆ ಹೇಳಿಕೆ ಕೊಟ್ಟಿರೋದು ಇರ್ರಿ ಹಾಗೆಲ್ಲ ನೀವು ಹೇಳಿದ್ರೆ ಆಗಲ್ಲ. ಕಾರ್ಡ್ ನೋಡಕ 5 ಗಂಟೆ 10 ರಾತ್ರಿನಾಗ ಅದು ಅಭಯಾರಣ್ಯ, ಅದು ಅಭಯಾರಣ್ಯ ರೀ. ಹಂಗಾಗಿ ಹೇಳಿಕೆ ಕೊಟ್ಟೇವಿನ ಇದು ಫಾರೆಸ್ಟ್ನವ್ರು ಹೇಳೋದು ಸರಿ ಇಲ್ಲ, ಇವ್ರು ಸರಿ ಅಂತ ಹೇಳಿಲ್ಲ. ಬಟ್ ಅವರು ಅವ್ರ ಹೇಳಿಕೆನೂ ನಾನು ಒಪ್ಕೊಂಡಿಲ್ಲ, ಇವ್ರ ಹೇಳಿಕೆ ನಂಬ್ಕೊಂಡಿಲ್ಲ. ಬಟ್ ಏನ ಅಂತಂದ್ರೆ ಇವತ್ತು ನ್ಯಾಯಾಂಗಕ್ಕೆ ಕೊಟ್ಟಿದ್ದೀವಿ, ತೀರ್ಮಾನ ಆಗಲಿ, ಅಂದಮೇಲೆ ಯಾವಾಗ ಆಗ್ತದೆ ಆದ್ಮೇಲೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದು ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಸ್ವಾತಂತ್ರ್ಯ ಬಂದಿದ್ದ ದಿನ ಇವತ್ತು 3 ಜನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರು ಯಾರೇ ಆಗಿರ್ಬೋದು, ಇವ್ರು ಕೊಲೆ ಮಾಡಕ್ಕೆ ಇವ್ರಿಗೆ ಹಕ್ಕೇನಿದೆ, ರೈಟ್ಸ್ ಏನಿದೆ, ಶೂಟ್ ಮಾಡಕ್ಕೆ ಇವ್ರಿಗೆ ಏನ್ ನೈತಿಕತೆ ಇದೆ? ರಕ್ಷಣೆ ಬೇಕು ಅಂದ್ರೆ ಮಂಡಿಯಿಂದ ಕೆಳಗೊಡಿಬೇಕು, ಎಲ್ಲಿ ಗುಂಡಾರಿಸಬೇಕು ಅಂತಕ್ಕಂಥದ್ದು ಅವ್ರಿಗೆ ವಿಧಿಗಳಿದೆ, ವಿಧಾನಗಳಿದೆ. ಅದನ್ನ ಬಿಟ್ಟು ಇವರು ಅವ್ರಿಗೆ ಏಕಾಏಕಿ ಫೈರ್ ಅವ್ರ ಎದೆಗೆ ಹೋಗೋ ಅಂತ ರೀತಿಯಲ್ಲಿ ನಾಟ ರೀತಿಯಲ್ಲಿ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹತ್ರದಿಂದ ಫೈರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸಂಶಯ ಇದೆ. ಆಮೇಲೆ 4ನೇ ವ್ಯಕ್ತಿ ಯಾರವನು ಮಹಿಮಾ ದಾಸ್ ಅಂತಕ್ಕಂಥವನು ಹಾಸ್ಪಿಟಲ್ ಇದ್ದವನು ಎಲ್ಲಿಗೆ ಹೋದ ಅಂತಕ್ಕಂಥದ್ದು ಒಂದು ನಮ್ಗೆಲ್ಲರಿಗೂ ಕೂಡ ಅನುಮಾನ ಇದೆ. ಆತ ಅಲ್ಲಿದ್ದಿದ್ರೆ ಎಲ್ಲ ನ್ಯಾಯ ಇರ್ತಕ್ಕಂಥ ವಾಸ್ತುಸ್ಥಿತಿ ಹೇಳ್ತಿದ್ದ ಅಂತಕ್ಕಂಥದ್ದನ್ನ ಮರೆ ಮಾಚಲಿಕ್ಕೆ ಏನಾರು ಅರಣ್ಯ ಇಲಾಖೆಯವರು ಅವನ್ನೆಲ್ಲರೂ ಬೇರೆ ಕಡೆ ಇಟ್ಟಿದ್ದಾರೆ ಅಂತಕ್ಕಂಥ ಸಂಶಯ ನಮ್ಮೆಲ್ಲರಿಗೂ ಕೂಡ ಮೂಡಿದೆ. ಖಂಡಿತ ಈ ರೀತಿ ಜನಗಳ ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಆಗ್ಬೋದು, ಅವನು ಕ್ರಿಮಿನಲ್ಲೇ ಆಗಿರ್ಲಿ, ಕೊಲೆಗಾರನೇ ಆಗಿರ್ಲಿ, ಅವನ್ನ ದಂಡಿಸ್ತಕ್ಕಂಥದಕ್ಕೆ ಕಾನೂನು ರೀತಿ ನ್ಯಾಯಾಲಯ ಇದೆ. ನ್ಯಾಯಾಲಯ ಕೊಟ್ಟಂತ ತೀರ್ಪಿಗೆ ಬದ್ಧವಾಗ್ಬೇಕು. ಬಿಟ್ರೆ ಇವ್ರು ಏಕಾಏಕಿ ಫಾರೆಸ್ಟ್ನವರು ಗುಂಡಾರಿಸ್ಲಿಕ್ಕೆ ಇವ್ರಿಗೆ ಯಾರ ಅಧಿಕಾರ ಕೊಟ್ಟವರು ದಯಮಾಡಿ ಇದನ್ನ ಒಳ್ಳೆಯ ರೀತಿಯಲ್ಲಿ ಇದು ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯ ನಮಗಿದೆ. ಅಲ್ಲಿ ಪರಿಹಾರನೂ ಕೂಡ ಇವ್ರೇನ್ ಕೊಟ್ಟಿದ್ದಾರೆ ಸರ್ಕಾರ, 5 ಲಕ್ಷ ರೂಪಾಯಿ ಒಬ್ಬೊಬ್ಬರು ಜೀವಕ್ಕೆ 5 ಲಕ್ಷ ಬೆಲೆ ಕಟ್ತಿರಲ್ಲ ಬಾಲವರೇ, ಅದನ್ನು ಅದು ಗೊತ್ತಾಗಲ್ವಾ? ಒಂದು ಜೀವಕ್ಕೆ ಅವ್ರು ನಂಬ್ಕೊಂಡು ಎಷ್ಟು ಜನ ಇರ್ತಾರೆ ಎಲ್ಲದೂ ಕೂಡ. ಈ ತರ ಆದಂತ ಘಟನೆಗೆ ಯಾವ ರೀತಿ ಅವ್ರ ಕುಟುಂಬಕ್ಕೆ ರಕ್ಷಣೆಗೆ ನಿಂತ್ಕೋಬೇಕು ಅದೆಲ್ಲದನ್ನು ಕೂಡ ತನಿಖೆ ಆಗಿ ಅವ್ರಿಗೆಲ್ಲರಿಗೂ ಕೂಡ ರಕ್ಷಣೆ ಕೊಡಬೇಕು ಆ ಕುಟುಂಬಕ್ಕೆ ಅಂತ ಒತ್ತಾಯನ ಸರ್ಕಾರನ ಮಾಡ್ಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡೋದು, ದೇಶ ಸ್ವಾತಂತ್ರ್ಯೋತ್ಸವ ಆಚರಿಸುವಾಗ 3 ಜನರ ಕಗ್ಗೊಲೆ ಸರ್ಕಾರದ ಅಧಿಕಾರಿಗಳ ಕಡೆಯಿಂದ ಆಗಿದೆ, ಸರ್ಕಾರದ ನೌಕರರ ಕಡೆಯಿಂದ ಆಗಿದೆ. ಇದು ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತ ಕೆಲಸ. ನಾನು ಪಶ್ಚಿಮ ಘಟ್ಟದ ಅಭಯಾರಣ್ಯದ ನಡುವಿನ ಊರಿನಿಂದ ಬಂದವನು. ನಾನು ಇವತ್ತು ಇದಕ್ಕೆ ಅನುಮತಿ ಕೊಟ್ರೆ ಈ ಮೆಸೇಜ್ಗಳು ನಮ್ಮ ಅರಣ್ಯ ಇಲಾಖೆಯ ನೌಕರರಿಗೆ ಹೋದ್ರೆ ನಮ್ಮನ್ನು ಉಳಿಸೋದಿಲ್ಲ ಅವರು. ನಮ್ಮ ಊರುಗಳೇ ಅಭಯಾರಣ್ಯದ ಒಳಗಡೆ ಇದೆ, ಹುಲಿ ಕಾರಿಡಾರ್ ಇದೆ, ಆನೆ ಕಾರಿಡಾರ್ ಇದೆ, ಎಲ್ಲ ಕಾರಿಡಾರ್ಗಳು ಅಲ್ಲಿದ್ದಾವೆ. ಇವರು ನಮ್ಮ ಊರುಗಳಲ್ಲೇ ಮಾಡಿದ್ದಾರೆ ಅಧ್ಯಕ್ಷರೇ. CCTVಗಳನ್ನು ಹಾಕಿದ್ದಾರೆ. ಯಾರಾದ್ರೂ ಗನ್ ಹೊತ್ಕೊಂಡು ಕಾಡೊಳಗೆ ಹೋದ್ರೆ ಮಾರನೇ ದಿವಸ ಅವನ ಮನೆಗೆ ಹೋಗಿ ಹಿಡ್ಕೊಂಡು ಬರ್ತಾರೆ. ನಮ್ಮಲ್ಲಿ ನಡೀತಾ ಇರುವಂತ ರೀತಿ ಇದು. ಇಲ್ಲಿ ಯಾಕೆ ಹೀಗಾಯ್ತು? CCTVಗಳು ಅಲ್ಲಲ್ಲಿದ್ದಾವೆ. ಕಾಡಿಗೆ ಪ್ರವೇಶ ಮಾಡಲಿಕ್ಕೆ ನಿರ್ಬಂಧ ಹಾಕಿ ನೀವು, ಅದೇನು ತೊಂದರೆ ಇಲ್ಲ. ಆದ್ರೆ ಕಾಡು ಒಳಗಡೆನೆ ಇರುವಂತ ಊರಿನವರು ಜಾನುವಾರುಗಳನ್ನು ಮೇಯಿಸ್ಲಿಕ್ಕೆ ಹೋಗ್ಬೇಕಾಗ್ತದೆ. ಒಂದು ಊರಿಂದ ಇನ್ನೊಂದು ಊರಿಗೆ ರಸ್ತೆನಲ್ಲಿ ಹೋಗ್ಬೇಕಾಗತ್ತೆ. ನೀವು ಹಿಂಗೆ ಗುಂಡಿಟ್ಟು ಸುಟ್ರೆ ಎಷ್ಟು ಜನ ಸಾಯಿಸ್ತೀರಿ? ನೀವು ಏನು ಮೆಸೇಜ್ ಕೊಡ್ತೀರಿ? ಅದೇನು ಪಾಕಿಸ್ತಾನದ ನೆಲವಾದು ಕಾಡು? ನಮ್ಮ ದೇಶದ್ದೇ, ಅಲ್ಲಿ ಇರುವ ಜನ ನಮ್ದವರೇ. ಪ್ರಾಣಿಗಳಿಗೆ ಅಲ್ಲಿ ರಕ್ಷಣೆ ಉಂಟು, ಅಲ್ಲಿ ರೈತರಿಗೆ ಜನರಿಗೆ ರಕ್ಷಣೆ ಇಲ್ಲ. ನೀವು ಹೊಡೆದಾಕ್ಬೋದು. ಇದು 4ನೇ ವ್ಯಕ್ತಿ ಎಲ್ಲೋದ ಅಂತ ಹೇಳಲಿಲ್ಲ ಅವರು. ಇದು ಇವತ್ತು ಎಲ್ಲರ ತಲೆಯಲ್ಲಿ ಅನುಮಾನ ಕಾಡ್ತಾ ಇದೆ. ಅವನ್ನ ಎತ್ಕೊಂಡು ಹೋಗಿಟ್ಟಿದ್ದಾರೆ. ಅವನು ಕಣ್ಣಾರೆ ಏನ್ ನೋಡ್ದ? ಹೊಲದಲ್ಲಿ ಮಲಗಿದವ್ರನ್ನ ಎತ್ಕೊಂಡು ಹೋಗಿದಾರ ಇವರು?
ಅಥವಾ ಕಾಡಲ್ಲಿದ್ದವ್ರನ್ನ ಹೊಡೆದಿದ್ದಾರ ಅನ್ನುವಂಥದ್ದು ಅವ ಹೇಳಬೇಕು. ಅವನ್ನ ಯಾಕೆ ತಪ್ಪಿಸಿದ್ದೀರಿ ನೀವು? ನಿಮ್ಮ ಸ್ಟೇಟ್ಮೆಂಟ್ನಲ್ಲಿ ಇದು ಯಾಕೆ ಮಾಡಲಿಲ್ಲ? ಅವರ ತಗೊಂಡೋಗುವಂಥ ಮಾಂಸದ ಚೂರುಗಳಲ್ಲಿ ಗುಂಡೇಟಿನ ಕಲೆಯನ್ನು ನೋಡಿದಿರಿ. ಸತ್ತವ್ರ ಮೈ ಮೇಲೆ, ಇನ್ನು ಬದುಕಿರ್ತಕ್ಕಂಥವ್ರ ಮೈ ಮೇಲೆ ಎಷ್ಟು ಗುಂಡು ಬಿದ್ದಿದೆ? ಯಾವ ಗುಂಡು ಬಿದ್ದಿದೆ? ಅದು ಯಾವ ಗನ್ನಿಂದ ಹಾರಿಸಿದ್ದಾರೆ? ನಿಮ್ಮ ಸ್ಟೇಟ್ಮೆಂಟ್ನಲ್ಲಿ ಬರಲಿಲ್ಲ. ಹಾಗಾಗಿ ಅಧ್ಯಕ್ಷರೇ, ಇವ್ರು ಹೇಳಿದ್ರು ಕಾಡು ಕಳ್ಳರು ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಟ್ರು. ಈ ಹಿಂದೆ ಅವ್ರ ಮೇಲೆ ಎಷ್ಟು ಪ್ರಕರಣ ಇತ್ತು? ಅವ್ರ ಎಬಿಚಿಯಲ್ಸ ಎಷ್ಟು ಪ್ರಕರಣಗಳನ್ನ ಹೂಡಿದಿರಿ? ಇವನ್ನ ನೀವು ಹೇಳಲಿಲ್ಲ. ಹೀಗಾಗಿ ಅಮಾಯಕ ಜನರನ್ನ ಇವತ್ತು ಕೊಂದಿದ್ದೀರಿ. ಇದು ಸಾಮಾನ್ಯ ಸಂಗತಿ ಅಲ್ಲ, ಅತ್ಯಂತ ಗಂಭೀರವಾದಂಥ ಪ್ರಕರಣ. ಅಧ್ಯಕ್ಷರೇ, ಇದನ್ನು ಚರ್ಚೆಗೆ ನೀವು ಅವಕಾಶ ಕೊಡಬೇಕು ಮತ್ತು ಸರಿಯಾದಂಥ ತನಿಖೆ ನಡೀಬೇಕು. ಆ ಕುಟುಂಬಗಳಿಗೆ ಸಾಂತ್ವನ ಹೆಂಗೆ ಹೇಳ್ತೀರಿ? ನೀವು ಎಷ್ಟು ಲಕ್ಷ ಕೊಡಿ ಅವ್ರನ್ನ ಜೀವ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವ್ರನ್ನ ಸುತ್ತುವರೆದು ಹಿಡಿಬೋದಾಗಿತ್ತು, CCTVಗಳಿತ್ತು. ಎಬಿಚಿಯಲ್ಸ್ ಆದರೆ ನಿಮ್ಮ ಫಾರೆಸ್ಟ್ ಗಾರ್ಡ್ ಮತ್ತು ವಾಚ್ಮನ್ಗಳಿಗೆ ಪ್ರತಿಯೊಬ್ಬರ ಮಾಹಿತಿ ಇರ್ತದೆ. ಆ ಊರಿನಲ್ಲಿ ಯಾರು ಕಳ್ಳಾಟ ಕಡಿಯವ, ಯಾರು ಶಿಕಾರಿ ಮಾಡವ ಅಂತ ಹೇಳುವಂಥ ಮಾಹಿತಿ ಇರ್ತದೆ. ಅವ್ರ ಮನೆ ಬಾಗಿಲಿಗೆ ಹೋಗಿ ಹೇಳ್ಕೊಬರ್ಬೋದಾಗಿತ್ತು. ನೀವು ಮೊಕದ್ದಮೆ ಹಾಕ್ಬೇಕಾಗಿತ್ತು. ನೀವೇನು ಕೋರ್ಟಾ? ನೀವು ಶಿಕ್ಷೆ ಕೊಡಲಿಕ್ಕೆ ಮರ್ಡರ್ ಮಾಡಿದ್ದೀರಿ ನೀವು. ಹಾಗಾಗಿ ನೀವು ಕ್ಷಮೆ ಕೇಳಬೇಕು, ಆ ಜನರಿಗೆ ಕ್ಷಮೆ ಕೇಳಬೇಕು, ಅವರಿಗೆ ಸರಿಯಾದಂಥ ಸೂಕ್ತ ಪರಿಹಾರ ಕೊಡಬೇಕು. ಮತ್ತು ಯಾರು ಇದನ್ನ ಹೊಡೆದಿದ್ದಾರೆ, ಅನವಶ್ಯಕವಾಗಿ ಅಮಾಯಕರು ಹೊಡೆದಿದ್ದಾರೆ, ಅವರಿಗೆ ಶಿಕ್ಷೆ ಆಗುವಂಥದ್ದು ಅವಶ್ಯಕತೆ ಇದೆ. ಇಲ್ಲದೇ ಇದ್ರೆ ನಾವು ಯಾರು ಪಶ್ಚಿಮ ಘಟ್ಟದ ಆ ಕಾಡುಗಳಲ್ಲಿ ವಾಸ ಮಾಡುವಂಥವ್ರು ಬಹಳ 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 ಹೆದರಿ ಹೋಗಿದ್ದಾರೆ. ಇದರಿಂದಾಗಿ ನಾವು ಓಡಾಟ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ಇದು ಆಗಬೇಕು ಅಧ್ಯಕ್ಷರು, ನಾವು ಒತ್ತಾಯಿಸ್ತಾ ಇದ್ದೀವಿ. ಸಭಾಧ್ಯಕ್ಷ ಒಂದೇ ಒಂದು ಪಾಯಿಂಟ್. ಸಭಾಧ್ಯಕ್ಷ ಒಂದೇ ಒಂದು ಪಾಯಿಂಟ್, ಬೇರೆ ಪಾಯಿಂಟ್. ಮನೆ ಸಭಾಧ್ಯಕ್ಷರೇ, ಈಗಾಗಲೇ ಕಾಡಂಚಿನಲ್ಲಿರ್ತಕ್ಕಂಥ ರೈತರು ಇರ್ಬೋದು, ಅದೇ ರೀತಿ ಕಾರ್ಮಿಕರು ಇರ್ಬೋದು, ಈ ಕಾಡಂಚಿನ ಜನರು ಮತ್ತೆ ಅರಣ್ಯಾಧಿಕಾರಿಗಳ ಮಧ್ಯೆ ಸಂಘರ್ಷ ಅಂತೂ ನಿರಂತರ ನಡೀತಾನೆ ಇದೆ. ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಮಡಿಕೇರಿ ಇರ್ಬೋದು, ಕರಾವಳಿ ಭಾಗದಲ್ಲೂ ಕೂಡ ಈ ಅರಣ್ಯ ಅಂಚಿನಲ್ಲಿರ್ತಕ್ಕಂಥ ಜನರು ಮತ್ತೆ ಅಧಿಕಾರಿಗಳ ಮಧ್ಯೆ ಸಂಘರ್ಷ ನಡೀತಾ ಇರ್ತಕ್ಕಂಥ ಒಂದ್ ಕಡೆ ಆದರೆ, ನೆನ್ನೆ ಹನೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಅರಣ್ಯಾಧಿಕಾರಿಗಳು ತಮ್ಮ ಆತ್ಮರಕ್ಷಣೆಗೋಸ್ಕರ ಎನ್ಕೌಂಟರ್ ಅಂತ ಹೇಳಿದ್ರೆ ಖಂಡಿತ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆಗ ಗಂಭೀರ ಚರ್ಚೆನೂ ಕೂಡ ಆಗಬೇಕು. ಮತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಸರಿಯಾದ ರೀತಿ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗ್ತದೆ. ಯಾರು ಅಧಿಕಾರಿಗಳು ಈ ರೀತಿ ಎನ್ಕೌಂಟರ್ ಮಾಡಿದ್ದಾರೆ ಅವ್ರ ವಿರುದ್ಧ ಏನ್ ಆಕ್ಷನ್ ತಗೊಳ್ತಾರೆ ಸರ್ಕಾರ, ಅವ್ರನ್ನ ಸಸ್ಪೆಂಡ್ ಮಾಡ್ತಾರ, ಏನ್ ಆಕ್ಷನ್ ತೆಗೆದುಕೊಳ್ತಾರೆ, ಆ ಕುಟುಂಬಕ್ಕೆ ಏನ್ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಕೂಡ ಸದನಕ್ಕೆ ಸ್ಪಷ್ಟಪಡಿಸಬೇಕು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗ ಕೊಡ್ತೀರಾ ಆಮೇಲೆ ಕೊಡ್ತೀರಾ ಮಂತ್ರಿಗಳೇ? ದಯಮಾಡಿ, ಯಾಕೆಂದ್ರೆ ಇವತ್ತು ಇದೊಂದು ಒಳ್ಳೆ ಮೆಸೇಜು ತಮಗೆ ನಾನು ಅಭಿನಂದಿಸ್ತೇನೆ. ಕಾರಣ ಏನಂದ್ರೆ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.